अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यः तद्गुरुभ्यश्च नमो वाग्मदीमहे वृणीमहे च तत्राद्यो दम्पती जगदाम्पति स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् प्रकमते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। यस्य धृतवक्त्राद्याः पारिषद्याः परशतं विघ्नन्ति सततं विश्वक्सेनं तमाश्रये। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे। व्यासं वसिष्ठनप्तारं जगते पौत्रमकल्मषं पराशरध्वजं वन्दे जगदातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्य कमलगलितं वाङ्मयममृतं जगत्पिबति। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं। कृष्णाय यादवेन्द्राय ज्ञानमुद्राय योगिने नाथाय रुक्मीशाय नमो वेदान्तवेदिने सारथ्यमर्जुनस्य यो कुर्वन् गीतामृतं लोकत्रयोपकाराय तस्मै कृष्णार्पणे नमः। कृष्णात्मने नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। नमोस्तुते व्यासविशालबुद्धे पुल्लारविन्दाय तपतनेत्राय येन त्वया भारततैलपूर्णः प्रज्वालितो ज्ञानमयप्रदीपः। युधिष्ठिरो धर्ममयो महद्रुमः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणतटा जयद्रथजला गान्धार नीलोत्पला शल्यग्राहवती कृपेण वहिनी कर्णेन वेलाकुला अश्वत्थामा विकर्ण घोर मकरा दुर्योधनावर्तिनी सोत्तीर्णा खलु पाण्डवैगणाते कैवर्तके केशवी धर्मे चार्थे च कामे च मूर्ति मोक्षे च भरतर्षभ यदि हास्ति तदन्यत्र यन्ने हास्ति न तत्क्वचित् महत्त्वे च गुरुत्वे च ध्रियमाणं यतोऽधिकं महत्त्वात् भारवत्वात् च महाभारतमुच्यते। अष्टमहिषी समेता श्रीकृष्णाय परब्रह्मणे नमः। अथ श्रीमन्महाभारते शान्तिपर्वे राजधर्मपर्व षट्चत्वारिंशदध्यायः 46ನೇ ಅಧ್ಯಾಯ. ನಿನ್ನೆ ಇಂಟರ್ನೆಟ್ ಪ್ರಾಬ್ಲಮ್ ಅದಕ್ಕಾಗಲಿಲ್ಲ, ಸೊ ಕಳೆದ ವಾರ ನಿಲ್ಲಿಸಿದ್ದಿಂದ ಮುಂದುವರಿಸೋಣ. ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇರೋರು ಭಾಗವತದಲ್ಲೂ ಬಹಳಷ್ಟಾಗಿ ಬರುತ್ತೆ. ಅದೇ ರೀತಿಯಲ್ಲಿ ಭೀಷ್ಮ ಸ್ತವರಾಜ ಅದನ್ನ ಹೇಳ್ತಾ ಇದ್ವಿ. ಚಂದ್ರ ಸೂರ್ಯಾಗ್ನಿ ನಕ್ಷತ್ರಗಳಿಗೂ ದಿವ್ಯ ಸ್ವರೂಪವುಳ್ಳ ಇತರ ಜ್ಯೋತಿಗಳಿಗೂ ತಾನೇ ಬೆಳಕನ್ನು ಕೊಡುತ್ತಿರುವ ತೇಜೋರೂಪಿಯಾದ ಆ ಭಗವಂತನಿಗೆ ನಮಸ್ಕಾರ. ಶಬ್ದಾದಿಗಳಾದ 5 ವಿಷಯಗಳಲ್ಲಿಯೇ ನೆಲೆಗೊಂಡ ಜ್ಞಾನಕ್ಕೆ ಆ ವಿಷಯ ಸಂಬಂಧವನ್ನು ತೊಲಗಿಸಿ ಶುದ್ಧ ಜ್ಞಾನ ರೂಪವಾದ ಆತ್ಮವನ್ನ ಯಾವ ಶಾಸ್ತ್ರಜ್ಞಾನದಿಂದ ತಿಳಿತಾರೋ ಆ ಜ್ಞಾನ ಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರ. ಕರ್ಮ ಜ್ಞಾನ ನಿಷ್ಠೆಯುಳ್ಳ ಮಹರ್ಷಿಗಳು ದೇವತೆಗಳು ಸೂಕ್ಷ್ಮ ದೃಷ್ಟಿಯಿಂದ ಯಾವನ ತತ್ವವನ್ನು ತಿಳಿತಾರೋ ಅಂತಹ ರಹಸ್ಯ ಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರ. ಜಟಾದಂಡಗಳನ್ನು ಧರಿಸಿ ತುಂಗುವ ಹೊಟ್ಟೆಯೋ ಬೊಜ್ಜು ಬೆಳೆದ ದೇಹವೂ ಉಳ್ಳವನಾಗಿ ಕಮಂಡಲವನ್ನ ಬತ್ತಳಿಕೆಯನ್ನು ಕಟ್ಟಿದ ಬ್ರಹ್ಮರೂಪಿಯಾದ ಆ ಭಗವಂತನಿಗೆ ನಮಸ್ಕಾರ. ತ್ರಿಶೂಲಧಾರಿಯಾಗಿ 3 ಕಣ್ಣುಳ್ಳವನಾಗಿ ಭಸ್ಮಲೇಪಿತವಾದ ಅಂಗಸ್ವರೂಪನಾಗಿ ದೇವೋತ್ತಮ ಎನಿಸಿದ ಬೆಳಗುವ ರುದ್ರರೂಪಿಯಾದ ಭಗವಂತನಿಗೆ ನಮಸ್ಕಾರ. ಅರ್ಧಚಂದ್ರನನ್ನ ಶಿರೋಭೂಷಣವಾಗಿಯೋ ಸರ್ಪವನ್ನ ಯಜ್ಞೋಪವೀತವನ್ನಾಗಿಯೋ ಧರಿಸಿ ಪಿನಾಕ ಶೂಲಗಳೆರಡನ್ನು ಕೈಯಲ್ಲಿ ಹಿಡಿದು ಉಗ್ರರೂಪಿಯಾದ ಆ ಭಗವಂತನಿಗೆ ನಮಸ್ಕಾರ. ವಸುದೇವನಿಂದ ದೇವತೆಯ ಗರ್ಭದಲ್ಲಿ ಯದುಕುಮಾರನಾಗಿ ಹುಟ್ಟಿ ಶಂಖ ಚಕ್ರಗದಾಪಾಣಿಯಾಗಿ ತೋರಿದಂತಹ ಆ ವಾಸುದೇವ ಮೂರ್ತಿಗೆ ನಮಸ್ಕಾರ. ತುಂಡ ಮಾಲಿಕೆಗಳನ್ನ ಹುಲಿಯ ಚರ್ಮದ ಹೊದ್ದಿಕೆಯನ್ನು ಧರಿಸಿ ಭಸ್ಮ ಲೇಪಿತ ರತ್ನಾದಂತಹ ಆ ರುದ್ರಾತ್ಮಕನಿಗೆ ನಮಸ್ಕಾರ. ಎಲ್ಲವನ್ನೂ ರಕ್ಷಿಸುವುದಕ್ಕಾಗಿ ಪ್ರಾಣಿಗಳಲ್ಲಿ
ನಾನಾ ತರದ ಪಾಶ ಬಂಧಗಳಿಂದ ಮೋಹಗೊಳಿಸತಕ್ಕಂತಹ ಮೋಹರೂಪಿಯಾದ ಆ ಭಗವಂತನಿಗೆ ನಮಸ್ಕಾರ. ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನೆಲೆಗೊಂಡು ಎಲ್ಲವನ್ನೂ ಮೀರಿ ನಾಶರಹಿತವಾಗಿ ಸೂಕ್ಷ್ಮವಾದ ಚೈತನ್ಯ ರೂಪದಿಂದ ಇರುವಂತ ಆ ಸೂಕ್ಷ್ಮ ಸ್ವರೂಪಿಗೆ ನಮಸ್ಕಾರ. ಕ್ರೋಧ, ದ್ರೋಹ, ಮೋಹಾದಿ ದುರ್ಗುಣಗಳಿಲ್ಲದೆ ಪಂಚಭೂತಗಳಿಗೆ ಆದಿಯೂ ಅಂತವೂ ಆತ್ಮನು ಎನಿಸಿದಂತಹ ಶಾಂತ ರೂಪನಾದ ಭಗವಂತನಿಗೆ ನಮಸ್ಕಾರ. ಎಲ್ಲಕ್ಕೂ ಉತ್ಪತ್ತಿ ಕಾರಣನಾಗಿ, ಎಲ್ಲಕ್ಕೂ ಆಶ್ರಯನಾಗಿ, ಎಲ್ಲ ಕಡೆಯೂ ತಾನು ನೆಲೆಗೊಂಡು ಪ್ರಪಂಚವೆಲ್ಲವೂ ತನ್ನ ರೂಪವಾಗಿ ತಾನು ಸರ್ವಸ್ವರೂಪನಾಗಿ ಯಾವನು ಬೆಳಗ್ತಾನೋ ಸರ್ವಾತ್ಮಕನಾದಂತಹ ಭಗವಂತನಿಗೆ ನಮಸ್ಕಾರ. ಯಾವನು ಕ್ಷೀರ ಸಮುದ್ರದ ನಡುವೆ ಹಾಲಿನ ಮಂಚದ ಮೇಲೆ ಸಹಸ್ರ ಪನೆಗಳುಳ್ಳ ಆದಿಶೇಷನೆಂಬ ಹಾಸಿಗೆಯಲ್ಲಿ ನಿದ್ರಿಸ್ತಾನೋ ನಿದ್ರಾತ್ಮಕನಾದ ಆ ಭಗವಂತನಿಗೆ ನಮಸ್ಕಾರ. ಯಾವನು ವಿಶ್ವೇ ದೇವತೆಗಳು, ಮರುತ್ತುಗಳು, ರುದ್ರರು, ಆದಿತ್ಯರು, ಅಶ್ವಿನಿ ದೇವತೆಗಳು, ವಸುಗಳು, ಸಿದ್ಧರು, ಸಾಧ್ಯರು ಎಂಬ ಈ ಸಕಲ ದೇವಸ್ವರೂಪದಿಂದ ಬೆಳಗುತ್ತಾನೋ ಅಂತಹ ದೇವಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರ. ಪ್ರಕೃತಿ, ಮಹತ್ತು, ಅಹಂಕಾರ, ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಭೂತ ತನ್ಮಾತ್ರಗಳು, ವಿಶೇಷಗಳು ಎಂಬ ಈ ತತ್ವರೂಪದಿಂದ ಬೆಳಗುವ ತತ್ವಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರ. ಭೂತ, ಭವಿಷ್ಯತ್, ವರ್ತಮಾನಗಳೆಂಬ ತ್ರಿಕಾಲಗಳಲ್ಲಿ ಇರತಕ್ಕವನು ಸಮಸ್ತ ಭೂತಗಳ ಆದಿಯು ಅಂತವೂ ಆಗಿ ಸಮಸ್ತ ಭೂತಗಳಿಗಿಂತಲೂ ಮೊದಲಿರುವ ಸತ್ಯ ಸ್ವರೂಪಿಗೆ ನಮಸ್ಕಾರ. ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದ ಯಾವನು ಬ್ರಹ್ಮ ಸ್ವರೂಪವೋ ಸೂಕ್ಷ್ಮದರ್ಶಿಗಳಿಗೆ ಮಾತ್ರ ಗೋಚರವೋ ಅಂತ ಸೂಕ್ಷ್ಮ ಸ್ವರೂಪನಾದ ಭಗವಂತನಿಗೆ ನಮಸ್ಕಾರ. ಪಾತಾಳಗತವಾಗಿದ್ದ ವೇದವನ್ನು ಉದ್ಧರಿಸಿ ಬ್ರಹ್ಮದೇವ ಅಮೃತ ಮಥನದಲ್ಲಿ ಮಂದರ ಪರ್ವತವನ್ನು ಭರಿಸುವುದಕ್ಕೆ ತಕ್ಕಂತೆ ದೃಢವಾದ ಬೆನ್ನುಳ್ಳಂತಹ ಕೂರ್ಮ ರೂಪಿಗೆ ನಮಸ್ಕಾರ. ಪರ್ವತಾರಣ್ಯಗಳೊಳಗೂಡಿದ ಸಮಸ್ತ ಭೂಮಿಯನ್ನ ಒಂದೇ ಕೋರ ಹಲ್ಲಿನಿಂದ ಮೇಲೆತ್ತಿ ಉದ್ಧರಿಸಿದಂತಹ ವಾರಾಹ ರೂಪಿಗೆ ನಮಸ್ಕಾರ. ಸರ್ವಲೋಕ ಭಯಂಕರವಾದ ನರಸಿಂಹ ಸ್ವರೂಪವನ್ನು ತಾನೆ ಹಿರಣ್ಯಕಶಿಪುವನ್ನು ಸೀಳಿದ ಸಿಂಹ ಸ್ವರೂಪಿಗೆ ನಮಸ್ಕಾರ. ಪಿಂಗಳ ವರ್ಣವಾದ ಕಣ್ಣುಗಳು ಮತ್ತು ಕೇಸರಗಳು, ತೀಕ್ಷ್ಣವಾದ ಉಗ್ರಗಳು ಮತ್ತೆ ಕೋರೆಹಲ್ಲುಗಳು ಇವುಗಳಿಂದ ಭಯಂಕರ ರೂಪವನ್ನು ತಾಳಿ ದಾನವಿಂದನಾದ ಹಿರಣ್ಯಕಶಿಪುವನ್ನ ಕೊನೆ ಮುಟ್ಟಿಸಿದ ಆ ದರ್ಪ ಸ್ವರೂಪಿಗೆ ನಮಸ್ಕಾರ. ಯಾವನನ್ನ ದೇವತೆಗಳಾಗಲಿ, ಗಂಧರ್ವರಾಗಲಿ, ದೈತ್ಯ, ದಾನವರಾಗಲಿ ತತ್ವದಿಂದ ತಿಳಿಯಲು ಅಸಾಧ್ಯವೋ ಅಂತಹ ಸೂಕ್ಷ್ಮ ರೂಪಿಗೆ ನಮಸ್ಕಾರ. ವಾಮನಾಕಾರವನ್ನು ತಾಳಿ ತಂತ್ರದಿಂದ ಬಲಿಯನ್ನು ನಿಗ್ರಹಿಸಿ ತನ್ನ ಪಾದಗಳಿಂದ ತ್ರೈಲೋಕ್ಯವನ್ನು ಆಕ್ರಮಿಸಿದಂತಹ ತ್ರಿವಿಕ್ರಮಿಗೆ ನಮಸ್ಕಾರ. ಜಮದಗ್ನಿಯಲ್ಲಿ ರಾಮನಾಗಿ ಅವತರಿಸಿ ಶಸ್ತ್ರಧಾರಿಗಳಲ್ಲಿ ಮೇಲೆನಿಸಿ ಭೂಮಿಯನ್ನೆಲ್ಲ ಕ್ಷತ್ರಿಯ ಶೂನ್ಯವನ್ನಾಗಿ ಮಾಡಿದಂತಹ ಪರಶುರಾಮನಿಗೆ ನಮಸ್ಕಾರ. ಧರ್ಮವನ್ನು ಮೀರಿ ನಡೆದು ಎಂಬ ತಪ್ಪಿಗಾಗಿ 21 ವರ್ತಿ ಭೂಮಿ ಒಳಗಿನ ಕ್ಷತ್ರಿಯರನ್ನೆಲ್ಲ ಏಕಾಂಗಿಯಾಗಿ ಯುದ್ಧದಲ್ಲಿ ಕೊಂದಂತಹ ಕ್ರೋಧ ರೂಪಿಯಾದ ಆ ಭಾರ್ಗವರಾಮನಿಗೆ ನಮಸ್ಕಾರ. ತನ್ನನ್ನ 5 ಭಾಗವಾಗಿ ಬೇರ್ಪಡಿಸಿಕೊಂಡು ವಾಯು ರೂಪದಿಂದ ಪ್ರಾಣ ಶರೀರದಲ್ಲಿ ಸೇರಿ ಅವುಗಳನ್ನು ಚೇಷ್ಟಿಸುವಂತೆ ಮಾಡತಕ್ಕಂಥ ಪ್ರಾಣವಾಯು ಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರ. ದಾಶರಥಿ ರಾಮನಾಗಿ ಪುಲಸ್ತ್ಯ ಪುತ್ರನಾದ ರಾವಣನ ಯುದ್ಧದಲ್ಲಿ ಕೊಂದ ಆ ಕ್ಷತ್ರ ಸ್ವರೂಪಿಗೂ ನಮಸ್ಕಾರ. ನೇಗಿಲನ್ನ, ಒನಕೆಯನ್ನ ಆಯುಧಗಳನ್ನಾಗಿ ಹಿಡಿದು ನೀಲ ವಸ್ತ್ರವನ್ನ ಧರಿಸಿದ ರೋಹಿಣಿ ಪುತ್ರನಾದ ಆ ಬಲರಾಮನಿಗೆ ನಮಸ್ಕಾರ. ಶಂಖ, ಚಕ್ರ, ಶಾರಂಗಗಳೆಂಬ ದಿವ್ಯ ಆಯುಧಗಳನ್ನು ಉಳ್ಳವನಾಗಿ ಪೀತಾಂಬರ ವನಮಾಲಿಕೆಯನ್ನು ಧರಿಸಿದ ಕೃಷ್ಣ ರೂಪಿಗೆ ನಮಸ್ಕಾರ. ಕಂಸ ವಧವನ್ನು ಉದ್ದೇಶಿಸಿ ವಸುದೇವ ಕುಮಾರನಾಗಿ ಹುಟ್ಟಿ ನಂದಗೋಪುರದಲ್ಲಿ ಆಟವಾಡುತ್ತಾ ಬೆಳೆದಂತ ಶ್ರೀಮಂತನಾದ ಆ ಲೀಲಾ ರೂಪಿಗೆ ನಮಸ್ಕಾರ. ಯದುವಂಶದಲ್ಲಿ ವಸುದೇವ ಕುಮಾರನಾಗಿ ಅವತರಿಸಿ ಗೋಭಾರವನ್ನು ನೀಗಿಸಿದ ಕೃಷ್ಣ ರೂಪಿಗೆ ನಮಸ್ಕಾರ. ಅರ್ಜುನನಿಗೆ ಸಾರಥಿಯಾಗಿ ಇದ್ದು ಲೋಕಹಿತಕ್ಕಾಗಿ ಗೀತಾಮೃತವನ್ನು ಅನುಗ್ರಹಿಸಿಕೊಟ್ಟಂತಹ ಬ್ರಹ್ಮಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರ. ಲೋಕ ರಕ್ಷಣೆಗಾಗಿ ಅಸುರರನ್ನ ತನ್ನ ವಶದಲ್ಲಿ ಇರಿಸಿಕೊಳ್ಳಲು ಬುದ್ಧ ರೂಪವನ್ನು ತಾಳಿದ ಆ ಭಗವಂತನಿಗೆ ನಮಸ್ಕಾರ. ಮುಂದೆ ಕಲಿಯುಗ ಬಂದ ಮೇಲೆ ತಿರುಗಿ ಧರ್ಮ ಸಂಸ್ಥಾಪನೆಗಾಗಿ ಧರ್ಮ ವಿಚ್ಛೇದಕವಾದ ಮ್ಲೇಚ್ಛರನ್ನು ಅಡಗಿಸಲು ಅಶ್ವವನ್ನೇರಿ ಬರುವಂತಹ ಕಲ್ಕಿ ರೂಪಿಗೆ ನಮಸ್ಕಾರ. ತಾರ ವಂಶದಲ್ಲಿ ಹುಟ್ಟಿದ ಕಾಲನೇಮಿ ಎಂಬ ಅಸುರನನ್ನ ಸಂಹರಿಸಿ ಮಹೇಂದ್ರನಿಗೆ ರಾಜ್ಯವನ್ನು ಕೊಟ್ಟಂತ ಸಾಂಖ್ಯ ರೂಪಿಗೆ ನಮಸ್ಕಾರ. ಅಕ್ಷರವಾದ ಆತ್ಮರೂಪದಿಂದ ಸರ್ವ ಪ್ರಾಣಿ ಶರೀರದಲ್ಲಿ ಸೇರಿ
ಕ್ಷರ ವಸ್ತುಗಳಿಗೆಲ್ಲ ಸಾಕ್ಷೀಭೂತನಾಗಿರುವಂತಹ ಭಗವಂತನಿಗೆ ನಮಸ್ಕಾರ. ಹೇ ದೇವ, ನಿನಗೆ ವಂದನ. ಭಕ್ತವತ್ಸಲ, ಬ್ರಾಹ್ಮಣರಿಗೆ ಹಿತವನ್ನು ಕೋರತಕ್ಕಂತಹ ಓ ಸರ್ವೇಶ್ವರ, ನಿನಗೆ ನಮಸ್ಕಾರವು. ನನ್ನನ್ನು ಅನುಗ್ರಹಿಸು. ಹೇ ಪ್ರಭು, ನೀನೇ ವ್ಯಕ್ತಾವ್ಯಕ್ತ ರೂಪಗಳಿಂದ ಈ ಸಮಸ್ತ ಜಗತ್ತನ್ನು ವ್ಯಾಪಿಸಿರುವೆ. ಸಮಸ್ತ ಲೋಕಕ್ಕೂ ಮುಖ್ಯ ಪ್ರಾಪ್ಯನು, ಸಹಸ್ರಾಕ್ಷನು, ಸರ್ವಲೋಕ ಸಾರ್ವಭೌಮನು, ಸುವರ್ಣವನ್ನ ನಾಭಿಯಲ್ಲಿ ಉಳ್ಳವನು, ಯಜ್ಞಾಂಗನು, ನಾಶರಹಿತನು, ಸರ್ವತೋಮುಖನು ಆದಂತಹ ನಾರಾಯಣನನ್ನ ನಾನು ನಮಸ್ಕರಿಸ್ತೇನೆ. ದೇವದೇವನು, ಸಕಲ ಶುಭಾಶ್ರಯನು ಆದಂತಹ ಶ್ರೀಹರಿಯನ್ನ ಮನಸ ಧ್ಯಾನ ಮಾಡತಕ್ಕವರಿಗೆ ಸರ್ವದೇಶ, ಸರ್ವಕಾಲ, ಸರ್ವ ಅವಸ್ಥೆಗಳಲ್ಲಿಯೂ ಅಮಂಗಳ ಪ್ರಸಕ್ತಿಯೇ ಇಲ್ಲ. ಭಗವಂತನಾದ ವಿಷ್ಣುವೇ ಮಂಗಳ. ಹೇ ವಿಶ್ವಕರ್ಮ, ನಿನಗೆ ನಮಸ್ಕಾರ. ಓ ವಿಶ್ವಾತ್ಮ, ವಿಶ್ವಸಂಭವ, ನಿನಗೆ ನಮಸ್ಕಾರ. ಸೃಷ್ಟಿಗೆ ಸಂಬಂಧಪಟ್ಟ ಪಂಚಭೂತಗಳಿಗಿಂತಲೂ ಹೊರಗಾದ ನಿನಗೆ ನಮಸ್ಕಾರ. ತ್ರೈಲೋಕ್ಯವನ್ನು ವ್ಯಾಪಿಸಿರುವ ನಿನಗೆ ನಮಸ್ಕಾರ. ಈ ಮೂರು ಲೋಕಗಳಿಗಿಂತಲೂ ಮೇಲೆ ಎನಿಸಿದಂತ ನಿನಗೆ ನಮಸ್ಕಾರ. ಸರ್ವ ದಿಕ್ಕುಗಳಿಗೂ ನೆಲೆಗೊಂಡು ಸಕಲ ಭೂತಗಳಿಗೂ ಉತ್ತಮ ಗತಿಯಾದ ನಿನಗೆ ನಮಸ್ಕಾರ. ಹೇ ಭಗವಂತ ವಿಷ್ಣು, ಲೋಕಗಳ ಸೃಷ್ಟಿ ಲಯಗಳೆರಡಕ್ಕೂ ಕಾರಣಭೂತನಾದಂತ ಹೇ ದೇವ, ನಿನಗೆ ನಮಸ್ಕಾರ. ಸೃಷ್ಟಿಕರ್ತನು, ಸಂಹಾರಕನು ನೀನೇ ಆದ್ದರಿಂದ ತ್ರಿಕಾಲಗಳಲ್ಲಿಯೂ ನಿನ್ನೊಬ್ಬನ ದಿವ್ಯ ಪ್ರಭಾವಗಳನ್ನೇ ಕಾಣ್ತಾ ಇದ್ದೇನೆ. ನಿನ್ನ ಶಿರಸ್ಸಿನಿಂದ ದೇವಲೋಕ, ಪಾದಗಳಿಂದ ಭೂದೇವಿಯು, ನಿನ್ನ ಹೆಜ್ಜೆಗಳಿಂದ ತ್ರೈಲೋಕ್ಯವು ಆವರಿಸಲ್ಪಟ್ಟಿದೆ. ಸನಾತನ ಪುರುಷ ಎನಿಸಿದ ನಿನಗೆ ದಿಕ್ಕುಗಳೇ ಭುಜಗಳು, ಸೂರ್ಯನೇ ನೇತ್ರವು. ನಿನ್ನ ವೀರ್ಯದಲ್ಲಿ ಶುಕ್ರನು ನೆಲೆಸಿದ್ದಾನೆ. ಅಮಿತ ತೇಜಸ್ವಿಯಾದ ನಿನ್ನ ರೂಪವೇ ವಾಯುರೂಪದಿಂದ ಸಪ್ತ ಮಾರ್ಗಗಳಲ್ಲಿ ವ್ಯಾಪಿಸಿದೆ. ವ್ಯಕ್ತವಾದ ಸ್ಥಾವರ ಜಂಗಮ ರೂಪದಿಂದಲೂ ಅವ್ಯಕ್ತವಾದ ಬ್ರಹ್ಮರೂಪದಿಂದಲೂ ಕೂಡಿದ ನಿನ್ನಿಂದಲೇ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆ. ಅಗಸೆ ಹೂವಿನಿಂದ ಮೈ ಬಣ್ಣವುಳ್ಳವನಾಗಿ, ಪೀತಾಂಬರಧಾರಿಯಾಗಿ, ಚ್ಯುತಿ ಇಲ್ಲದವನಾದ ಆ ಗೋವಿಂದನನ್ನು ನಮಸ್ಕರಿಸಿದವರೇ ಎಂತಹ ಭಯವೂ ಇರದು. ಶ್ರೀಕೃಷ್ಣನನ್ನು ಉದ್ದೇಶಿಸಿ ಮಾಡಿದ ಒಂದೇ ನಮಸ್ಕಾರ 10 ಅಶ್ವಮೇಧ ಯಾಗಗಳನ್ನು ಮುಗಿಸಿ ಅವಭೃತ ಸ್ನಾನ ಮಾಡಿದ್ದಕ್ಕೆ ಸಮ. ಇವೆರಡರಿಂದಲೂ ಮನುಷ್ಯನಿಗೆ ಪುನರ್ಜನ್ಮ ಇರುವುದಿಲ್ಲ. ಶ್ರೀಕೃಷ್ಣನನ್ನು ಉದ್ದೇಶಿಸಿ ವ್ರತಗಳನ್ನು ನಡೆಸಿದವರು, ಅಹೋರಾತ್ರವೂ ಅವನ ಧ್ಯಾನದಲ್ಲಿ ನೆಲೆಗೊಂಡವರು, ಅಗ್ನಿಯಲ್ಲಿ ಮಂತ್ರಪೂತವಾಗಿ ಬಿಟ್ಟ ಹವಿಸ್ಸಿನಂತೆ ಪವಿತ್ರರಾಗಿ ಕೃಷ್ಣ ಸ್ವರೂಪದಿಂದ ಆ ಕೃಷ್ಣನನ್ನು ಸೇರ್ತಾರೆ. ನರಕ ಭಯದಿಂದ ಕಾಪಾಡತಕ್ಕವನು, ಸಂಸಾರ ಎಂಬ ಪ್ರವಾಹದ ಸುಳಿಯಲ್ಲಿ ಸಿಕ್ಕಿದವರಿಗೆ ತೆಪ್ಪದ ಮರದಂತೆ ಉತ್ತಾರಕನು ಆದಂತಹ ಆ ಭಗವಂತನಿಗೆ ಪುನಃ ಪುನಃ ನಮಸ್ಕಾರ. ಲೋಕಹಿತನಾದ ಶ್ರೀಕೃಷ್ಣನಿಗೆ ನಮಸ್ಕಾರ. ಗೋವಿಂದನಿಗೆ ಬಾರಿಗೂ ನಮಸ್ಕಾರ. ಹರಿ ಎಂಬ ಅಕ್ಷರದ್ವಯೇ ಪ್ರಾಣಯಾತ್ರೆ ಎಂಬ ಕಾಡುದಾರಿಯಲ್ಲಿ ಹೋಗತಕ್ಕವನಿಗೆ ಪಾಥೇಯ, ದಾರಿಯಲ್ಲಿ ಕೊಟ್ಟಂತ ಬುದ್ಧಿ. ಅದೇ ಸಂಸಾರ ನಿವಾರಕವಾದಂತ ಮಹೌಷಧ. ಅದೇ ದುಃಖವನ್ನು ನಗಿಸಿ ಕಾಪಾಡತಕ್ಕದ್ದು. ನಾರಾಯಣನೇ ಪರಬ್ರಹ್ಮ. ಆ ನಾರಾಯಣನೇ ಉತ್ತಮ ತಪಸ್ಸು. ಆ ನಾರಾಯಣನೇ ಪರಮ ಸತ್ಯ. ನಾರಾಯಣನೇ ಪರಕ್ಕೂ ಪರನು. ಸತ್ಯವೂ ಧರ್ಮವೂ ಹವಿಸ್ಸು ಮತ್ತು ಸಮಸ್ತ ಲೋಕವೂ ವಿಷ್ಣುಮಯವೇ ಎಂಬುದು ಸತ್ಯವಾಗಿದ್ದಲ್ಲಿ ನನ್ನ ಪಾಪವೆಲ್ಲ ಅವನಿಂದ ನೀವೆ. ಯಜ್ಞ ವರಾಹ ಎನಿಸಿದ ಆ ವಿಷ್ಣುವಿಗೆ ನಮಸ್ಕಾರ ಮಾಡತಕ್ಕ ಭಕ್ತರೆಲ್ಲರಿಗೂ ಬಾರಿಗೂ ನನ್ನ ನಮಸ್ಕಾರ ಇದೆ. ಹೇ ಪುಂಡರೀಕಾಕ್ಷ, ನಿನ್ನನ್ನೇ ಮೊರೆ ಹೋಗು. ನಿನ್ನಲ್ಲಿಯೇ ಭಕ್ತಿಯುಳ್ಳವನಾಗಿ ಇಷ್ಟವಾದ ಸದ್ಗತಿಯನ್ನು ಹೊಂದಬೇಕೆಂದಿರುವ ನನಗೆ ಯಾವುದು ಶ್ರೇಯಸ್ಕರವೋ ಅದನ್ನು ನೀನೇ ಆಲೋಚಿಸಿ ನಿರ್ಧರಿಸಬೇಕು. ವಿದ್ಯೆಗೂ ತಪಸ್ಸಿಗೂ ಕಾರಣಭೂತ ಎನಿಸಿ ನನಗೆ ಬೇರೆ ಕಾರಣ ವಸ್ತು ಇಲ್ಲದವನಾಗಿ ಸರ್ವವ್ಯಾಪಿಯಾಗಿರುವ ಆ ಪರಮಾತ್ಮನನ್ನು ನಾನು ಸ್ತುತಿಸ್ತೇನೆ. ಈ ನನ್ನ ವಾಗ್ರೂಪವಾದ ಯಜ್ಞದಿಂದ ಆರಾಧಿಸಲ್ಪಟ್ಟಂತಹ ಜನಾರ್ದನು ನನ್ನಲ್ಲಿ ಪ್ರಸನ್ನನಾಗಲಿ ಅಂತ. ಎಲ್ಲ ಭೀಷ್ಮ ಸ್ತವರಾಜ. ಪಂಚರತ್ನಾನಿ ಭಾರತೆ ಅಂತ 5 ರತ್ನಗಳು, ಅದರಲ್ಲಿ ಇದೊಂದು ಭೀಷ್ಮ ಸ್ತವರಾಜ. ಸ್ತವಗಳಿಗೆಲ್ಲ ರಾಜ ಭೀಷ್ಮ ಕೊಂಡಾಡಿದ್ದು. ಯಥಾರ್ಥವಾಗಿ ಭಗವಂತನನ್ನ ನೇರವಾಗಿ ನೋಡ್ತಾ ಕೊಂಡಾಡಿದ್ದು. ಹೇ ಜನ್ಮೇಜಯ ರಾಜ, ಭೀಷ್ಮನು ಕೃಷ್ಣನಲ್ಲಿ ನೆಟ್ಟ ಮನಸ್ಸನ್ನಿಂದ ಈ ವಿಧವಾಗಿ ಸ್ತುತಿಸಿ ತಿರುಗಿ ಕೃಷ್ಣ ನಮೋ ನಮಃ ಎಂದು ತಲೆಯನ್ನು ಬಾಗಿಸಿದ. ಭೀಷ್ಮನಿಗೆ ಮಾತನ್ನು ಮುಗಿಸಿ ಸುಮ್ಮನಾಗಲು ಅಲ್ಲೇ ಅವನ ಸುತ್ತಲೂ ನಡೆದಿದ್ದ ಬ್ರಹ್ಮರ್ಷಿಗಳೆಲ್ಲರೂ ಕಣ್ಣುಗಳಲ್ಲಿ ನೀರು ಬಿಡುತ್ತಾ ಶ್ರೀಕೃಷ್ಣನನ್ನ ಭೀಷ್ಮನನ್ನ ಪ್ರಶಂಸಿಸ್ತಾ ಇದ್ರು. ಶ್ರೀಕೃಷ್ಣನು ಆ ಭೀಷ್ಮನ ಭಕ್ತಿಯನ್ನ ಪ್ರಭಾವವನ್ನು ತನ್ನ ಯೋಗ ಮಹಿಮೆಯಿಂದ ತಿಳಿದು ತ್ರೈಲೋಕ್ಯವನ್ನು ಇದ್ದಲ್ಲಿಯೇ ಸಾಕ್ಷಾತ್ಕರಿಸಿದಂತಹ ದಿವ್ಯ ಜ್ಞಾನವನ್ನ ಆತನಿಗೆ ಅನುಗ್ರಹಿಸಿ ಅಲ್ಲಿಂದ ಹೊರಟ. ಕೃಷ್ಣ ಸಾತ್ಯಗಳಿಬ್ಬರು ಏಕರಥಾರೂಢಾಗಿ ಹೊರಟುಬಿಟ್ಟು ಒಂದೇ ರಥದಲ್ಲಿ ಇದ್ದರು. ಧರ್ಮರಾಜ ಅರ್ಜುನನು ಬೇರೊಂದು ರಥವನ್ನೇ ಹೊರಟರು.
ಭೀಮನು ನಕಲ ಸವಲೆಯರೊಬ್ಬರು ಮತ್ತೊಂದು ರಥವನ್ನು ಹೊರಟರು. ಕೃಪಾಚಾರ್ಯ, ಯುಯುತ್ಸು, ಸೂತನು, ಸಂಜಯ ಮತ್ತೊಂದು ರಥವನ್ನೇರಿ ಹೊರಟರು. ಅವರೆಲ್ಲರೂ ನಗರಗಳಿಂತಿರುವ ರಥಗಳನ್ನೇರಿ ಆ ರಥನೇಮಿ ಧ್ವನಿಯಿಂದ ನೆಲವನ್ನು ನಡಗಿಸುವಂತೆ ಪ್ರಯಾಣ ಮಾಡಿದರು. ದಾರಿಯುದ್ದಕ್ಕೂ ಬ್ರಾಹ್ಮಣರು ಆಡುತ್ತಿದ್ದ ಸ್ತುತಿ ವಾಕ್ಯಗಳು ಕೃಷ್ಣನ ಕಿವಿಗೆ ಬೀಳ್ತಾ ಇದ್ದ. ಅಲ್ಲಲ್ಲಿ ಬದ್ಧ ಅಂಜಲಿಗಳಾಗಿ ತನ್ನ ಮುಂದೆ ನಮಸ್ಕರಿಸುತ್ತಿದ್ದವರೆಲ್ಲರನ್ನೂ ಕೂಡ ಕೃಷ್ಣನು ಪ್ರೀತಿಯಿಂದ ಮನ್ನಿಸುತ್ತಾ ಹೋದ. ಭೀಷ್ಮನ ಬಾಯಿಂದ ಹೊರಟ ಸ್ತವರಾಜ ಎಂಬ ಈ ಸ್ತೋತ್ರವನ್ನ ಭಕ್ತಿಯಿಂದ ಶ್ರವಣ ಪಠನಗಳನ್ನು ಮಾಡಿದವರೆಲ್ಲ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಸಕಲ ಪಾಪಗಳನ್ನು ನೀಗಿ ಕೃಷ್ಣನನ್ನೇ ಸೇರ್ತಾರೆ. ಯೋಗಿಗಳು ತಮ್ಮ ಪ್ರಾಣ ವಿಯೋಗ ಕಾಲದಲ್ಲಿ ಯಾವನನ್ನ ಬಹು ಪ್ರಯತ್ನದಿಂದ ಸ್ಥಿರವಾಗಿ ಭಾವಿಸಿ ಸಾಕ್ಷಾತ್ಕರಿಸ್ತಾರೋ ಅಂತಹ ಶ್ರೀಹರಿಯನ್ನ ಭೀಷ್ಮನು ಸಾಕ್ಷಾತ್ಕರಿಸಿದ ಮೇಲೆ ತನ್ನ ಪ್ರಾಣವನ್ನು ನೀಗಿದನು. ಪೂರ್ವದಲ್ಲಿ ಭೀಷ್ಮನಿಂದ ಪ್ರೋಕ್ತವಾದ ಸರ್ವ ಪಾಪ ನಿವಾರಕವಾದಂತಹ ಈ ಸ್ತವರಾಜ ಇಲ್ಲಿಗೆ ಸಮಾಪ್ತವಾಯಿತು. ಮೋಕ್ಷಾರ್ಥಿಗಳು ಶುದ್ಧರಾಗಿ ಈ ಸ್ತೋತ್ರವನ್ನು ಪಡಿಸೋದ್ರಿಂದ ಪಾಪಗಳನ್ನೆಲ್ಲ ನೀಗಿ ಅನಿತ್ಯ ಲೋಕಗಳನ್ನೆಲ್ಲ ದಾಟಿ ಪರಮಾತ್ಮನ ಶಾಶ್ವತ ಪದವಿಯನ್ನು ಪಡೆಯುತ್ತಾರೆ. ಇಲ್ಲಿಗೆ 46ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 47ನೇ ಅಧ್ಯಾಯ. ಕೃಷ್ಣನು ಪರಶುರಾಮನ ಪ್ರಭಾವವನ್ನ ಧರ್ಮರಾಜನಿಗೆ ವಿವರಿಸತೊಡಗಿದ್ರು. ಆಮೇಲೆ ಧರ್ಮರಾಜನೇ ಮೊದಲಾದ ಪಾಂಡವರು ಕೃಷ್ಣನು ಧ್ವಜಾಲಂಕೃತಗಳಾಗಿ ಉತ್ತಮ ಅಶ್ವಗಳನ್ನು ಹೂಡಿ ನಗರಗಳಿಗೆ ಸಮಾನಗಳಾದ ರಥಗಳನ್ನು ಏರಿ ಕುರುಕ್ಷೇತ್ರಕ್ಕೆ ಬಂದರು. ಆಗ ಆ ಕುರುಕ್ಷೇತ್ರದ ಭೀಕರ ಸ್ಥಿತಿಯನ್ನು ಕೇಳಬೇಕೆ. ಎಲ್ಲಿ ನೋಡಿದರೂ ಅಸ್ಥಿ ಮಾಂಸಗಳು, ಕಿತ್ತು ಬಿದ್ದ ಕೇಶರಾಶಿಗಳು, ಮಹಾರಥರಾದ ಅನೇಕ ಕ್ಷತ್ರಿಯ ದೇಹತ್ಯಾಗ ಮಾಡಿದ ಭಯಂಕರ ಸನ್ನಿವೇಶಗಳು, ಆನೆ ಕುದುರೆಗಳ ಮೃತದೇಹಗಳು, ಎಲುಬುಗಳು ಪರ್ವತಾಕಾರದಲ್ಲಿ ಬಿದ್ದಿದ್ದವು. ಬೆಳೆಯ ಹಂಸಗಳಂತೆ ಕಾಣುವ ಮನುಷ್ಯರ ತಲೆಯೋಡುಗಳು ನಾನಾ ಕಡೆಯಲ್ಲೂ ಕಾಣ್ತಾ ಇದ್ವು. ಅಲ್ಲಲ್ಲಿ ಸಾವಿರಾರು ಚಿತೆಗಳು, ಹರಿದ ಕವಚಗಳು, ಮುರಿದ ಶಸ್ತ್ರಗಳು ಗೋಚರಿಸಿದವು. ಕಾಲನ್ನು ಅನುಭವಿಸಿ ಬಿಟ್ಟು ಹೋದ ಪಾನಶಾಲೆಯಂತೆ ಕಾಣಿಸ್ತಾ ಇದ್ವು. ಈ ಸ್ಥಿತಿಯನ್ನೆಲ್ಲ ನೋಡುತ್ತಾ ಅವರೆಲ್ಲರೂ ಮುಂದೆ ಮುಂದೆ ಬರುವಾಗ ಕೃಷ್ಣ ಧರ್ಮರಾಜನ ಕುರಿತು, ಏ ಕುರು ರಾಜೇಂದ್ರ, ಅದೋ ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಕಾಣುವ 5 ಮಡುಗಳಿಗೆ ರಾಮಹೃದ ಅಂತ ಹೆಸರು, ರಾಮಹೃದಗಳು ಅಂತ ಹೆಸರು. ಇಲ್ಲಿಯ ಪರಶುರಾಮನು ಕ್ಷತ್ರಿಯರ ರಕ್ತದಿಂದ ತನ್ನ ಪಿತೃಗಳಿಗೆ ತರ್ಪಣವನ್ನು ನಡೆಸಿದ. ಆ ಪರಶುರಾಮನು 21 ಭೂಮಿಯನ್ನು ಸುತ್ತಿ ಕ್ಷತ್ರಿಯರನ್ನೆಲ್ಲ ನಿಶ್ಶೇಷವಾಗಿ ಕೊಂದು ಭೂಮಿಯಲ್ಲಿ ಕ್ಷತ್ರಿಯರ ಸುಳಿವೇ ಇಲ್ಲದಂತೆ ಮಾಡಿ ಅವರ ರಕ್ತದಿಂದ ಇಲ್ಲಿ ಈ ಮುಡುಗಳನ್ನು ತುಂಬಿದ ಮೇಲೆ ತನ್ನ ಈ ಕೊಲೆಗೆಲಸದಿಂದ ಶಾಂತನಾದ ಎಂದರು. ಆಗ ಯುಧಿಷ್ಠಿರನು, ಹೇ ವಾಸುದೇವ, ಪರಶುರಾಮನು 21 ಸಾರಿ ಕ್ಷತ್ರಿಯರನ್ನ ಹುಡುಕಿ ಕೊಂದ ಭೂಮಿಯನ್ನ ಕ್ಷತ್ರಿಯ ಶೂನ್ಯವನ್ನಾಗಿ ಮಾಡಿದ ಎಂದು ಹೇಳಿದ್ರೆ ಇದರಲ್ಲಿ ನನಗೊಂದು ದೊಡ್ಡ ಸಂದೇಹ ಉಂಟು. ಆ ಜಮದಗ್ನಿಪುತ್ರನು ಕ್ಷತ್ರಿಯ ಬೀಜವನ್ನೇ ಸುಟ್ಟನೆಂದ ಮೇಲೆ ಈಗ ತಿರುಗಿ ಭೂಮಿಯಲ್ಲಿ ಕ್ಷತ್ರಿಯ ಜಾತಿಯ ಹುಟ್ಟಿ ಪ್ರಬಲಿಸಿದ್ದು ಹೀಗೆ? ಮಹಾತ್ಮನಾದ ಆ ಪರಶುರಾಮನು ಕ್ಷತ್ರಿಯರನ್ನು ಕೊಂದ ಬಗೆ ಏನೋ ಅದು ತಿರುಗಿ ಮೊಳೆತು ವೃದ್ಧಿಯಾದದ್ದು ಹೇಗೆ? ಈಗಿನ ನಮ್ಮ ಮಹಾರಥರ ಯುದ್ಧದಲ್ಲಿಯೇ ಕೋಟಿ ಸಂಖ್ಯೆಯಿಂದ ಕ್ಷತ್ರಿಯರು ಹತರಾಗಿ ಈ ಕುರುಭೂಮಿಯೆಲ್ಲ ಅವರ ದೇಹಗಳಿಂದ ಮೃತವಾಗಿದೆ ಅಲ್ಲವೇ, ವ್ಯಾಪ್ತವಾಗಿದೆ ಅಲ್ಲವೇ? ಇವರೆಲ್ಲರೂ ಎಲ್ಲಿಂದ ಬಂದರು? ಹಿಂದೆ ರಾಮನು ಅಷ್ಟು ಮಂದಿ ಕ್ಷತ್ರಿಯರನ್ನು ಕೊಂದ ಕಾರಣ ಏನು? ಈ ನನ್ನ ಸಂಶಯವನ್ನ ನೀಗಿಸ್ಬೇಕು. ಓ ದೇವ ಉಪೇಂದ್ರ, ವೇದವಾದರೂ ನಿನ್ನ ಮಾತಿಗೆ ಮಿಂಚಿದ್ದಲ್ಲ ಎಂದನು. ಆಗ ಕೃಷ್ಣನು ಮುಂದೆ ಪ್ರಯಾಣ ಮಾಡುತ್ತಲೇ ಕ್ಷತ್ರಿಯರು ನಷ್ಟವಾದದ್ದನ್ನ, ಅವರು ತಿರುಗಿ ವೃದ್ಧಿಗೆ ಬಂದನ್ನ ಯಥಾವತ್ತಾಗಿ ಧರ್ಮರಾಜನಿಗೆ ತಿಳಿಸಲಾರಂಭಿಸಿದ. ಇಲ್ಲಿಗೆ 47ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 48ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಕೃಷ್ಣನು ಪರಶುರಾಮನ ವೃತ್ತಾಂತವನ್ನ ಧರ್ಮರಾಜನಿಗೆ ತಿಳಿಸಿದ್ದು. ಧರ್ಮರಾಜ, ಕೇಳು, ಆ ಪರಶುರಾಮನು ಹುಟ್ಟಿದ ರೀತಿ, ಅವನ ಪ್ರಭಾವಗಳು, ಅವನಿಂದ ಅನೇಕ ಕ್ಷತ್ರಿಯ ಹತರಾದದ್ದು, ತಿರುಗಿ ಆ ಕ್ಷತ್ರಿಯ ಜಾತಿ ಅಭಿವೃದ್ಧಿ ಹೊಂದಿದ್ದು, ಇದೆಲ್ಲವನ್ನು ನಾನು ಹಿಂದೆ ಮಹರ್ಷಿಗಳ ಬಾಯಿಂದ ಕೇಳಿದ್ದೇನೆ. ಅದನ್ನೇ ಯಥಾವತ್ತಾಗಿ ನಿನಗೂ ತಿಳಿಸ್ತೇನೆ. ಜನ್ಹುವಿಗೆ ಅಜನೆಂಬ ಮಗನಾದ. ಅವನ ಮಗ ಬಲಾಕಾಶ್ವ. ಅವನಿಗೆ ಧರ್ಮಜ್ಞಾನ ಕುಶಿಕ ಎಂಬ ಪುತ್ರನಾದ. ಇವನು ಭೂಮಿಯಲ್ಲಿ ಮಹೇಂದ್ರನಿಗೆ ಸಮಾನ ಎನಿಸಿಕೊಂಡಿದ್ದು, ಲೋಕದಲ್ಲಿ ಎಂತವರೆಗೂ ದುರ್ಜಯನು ತ್ರಿಲೋಕಕ್ಕೂ ಪ್ರಭುವು ಆಗತಕ್ಕಂಥ ಪುತ್ರನೊಬ್ಬನನ್ನು ತಾನೇ ಪಡೆಯಬೇಕೆಂದು ಪ್ರಬಲವಾದ ತಪಸ್ಸನ್ನು ನಡೆಸತೊಡಗಿದ. ಆಗ ದೇವೇಂದ್ರನು ಉಗ್ರ ತಪಸ್ಸಿಯು ಯುವಕನೂ ಆದ ಆ ಕುಶಿಕನಿಗೆ ತಾನೇ ಮಗುವಾಗಿ ಜನಿಸಿದ. ಆ ಕುಮಾರನಿಗೆ ಕುಶಿಕನು ಗಾಧಿ ಎಂಬ ಹೆಸರನ್ನಿಟ್ಟ. ಆ ಗಾದಿಗೆ ಸತ್ಯವತಿ ಎಂಬ ಕನ್ಯೆ ಒಬ್ಬಳು ಜನಿಸಿದಳು.
ಗಾದಿಯು ಆ ಕನ್ಯೆಯನ್ನು ಭೃಗುಪುತ್ರನಾದ ಋಷಿಕನಿಗೆ ಕೊಟ್ಟು ವಿವಾಹ ಮಾಡಿದ. ಆಮೇಲೆ ಸತ್ಯವತಿ ಸಂತಾನವನ್ನು ಅಪೇಕ್ಷಿಸಿ ಪತಿಯಾದ ಋಷಿಕನಲ್ಲಿ ಪ್ರಾರ್ಥಿಸಲು ಆ ಋಷಿಕನು ತನಗೂ ಮತ್ತು ತನ್ನ ಮಾವನಾದ ಗಾದಿಗೂ ಗಂಡು ಸಂತಾನವನ್ನು ಉದ್ದೇಶಿಸಿ ಬೇರೆ ಬೇರೆ 2 ಚೆರುಗಳನ್ನ ಪಾಕ ಮಾಡಿ ಕೊಟ್ಟು ತನ್ನ ಬಾಯಿಯನ್ನು ತೆಗೆದು, ಇದು ಈ ಚೆರುಗಳಲ್ಲಿ ಒಂದನ್ನು ನೀನು ಉಪಯೋಗಿಸೋ, ಮತ್ತೊಂದು ನಿನ್ನ ತಾಯಿಗೆ ಕೊಡು. ಈ ಚೆರುವಿನ ಪ್ರಭಾವದಿಂದ ನಿನ್ನ ತಾಯಿ ಗರ್ಭದಲ್ಲಿ ಮಹಾ ತೇಜಸ್ವಿಯು ಕ್ಷತ್ರಿಯ ಕುಲತಿಲಕನೂ ಆದಂತ ಪುತ್ರ ಜನಿಸ್ತಾನೆ. ಆ ಪುತ್ರನು ಎಂತ ಕ್ಷತ್ರಿಯರಿಗೂ ಅಜೇಯನಾಗಿ ಎಲ್ಲಾ ರಾಜರಿಗೂ ಮೇಲೆ ಎನಿಸ್ತಾನೆ. ನಿನ್ನಲ್ಲಿ ಶಮದಮ ಧೈರ್ಯಾದಿ ಗುಣಗಳುಳ್ಳವನು ತಪಸ್ಸಂಪನ್ನನೂ ಆದಂತ ಬ್ರಾಹ್ಮಣೋತ್ತನು ಜನಿಸ್ತಾನೆ ಎಂದು ಹೇಳಿ ಆ ಚೆರುಗಳನ್ನ ಅವಳ ಕೈಗೆ ಕೊಟ್ಟು ತಾನು ತಪಸ್ಸಿಗೆ ಹೊರಟೋದ. ಇದೇ ಸಮಯದಲ್ಲಿ ಗಾದಿರಾಜನು ತೀರ್ಥಯಾತ್ರೆಯಾಗಿ ಸಂಚರಿಸುತ್ತಾ ಪತ್ನಿ ಸಮೇತನಾಗಿ ರುಚಿಗಾಶ್ರಮಕ್ಕೆ ಬಂದ. ಆಗ ಸತ್ಯವತಿಯು ತನಗೆ ಪತಿಯು ಅನುಗ್ರಹಿಸಿಕೊಂಡ ಚೆರುಗಳೆರಡನ್ನು ಪರಮ ಸಂತೋಷದಿಂದ ತಂದು ತಾಯಿಗೆ ತೋರಿಸಿ ಅದರ ಪ್ರಭಾವವನ್ನೆಲ್ಲ ತಿಳಿಸಿದಳು. ಆಗ ತಾಯಿಯು ತನಗಾಗಿ ಉದ್ದೇಶಿಸಿದ್ದ ಚೆರುವನ್ನ ತನ್ನ ಮಗಳಿಗೆ ಕೊಟ್ಟು ಆ ಮಗಳಿಗಾಗಿ ನಿರ್ಣಯಿಸಿಟ್ಟದ್ದನ್ನ ಅವಳಿಗೆ ತಿಳಿಸದಂತೆ ತಾನು ಉಪಯೋಗಿಸಿಬಿಟ್ರು. ಆಗ ಸತ್ಯವತಿಯಲ್ಲಿ ಕ್ಷತ್ರಿಯಾಂಶಕರವಾದ ಗರ್ಭವೊಂದು ಬೆಳೆದು ಜ್ವಲಿಸುವ ಕಾಂತಿಯಿಂದ ಗರ್ಭದಲ್ಲಿಯೇ ನೋಟಕ್ಕೆ ಭಯಂಕರವಾಗಿ ಕಾಣಿಸ್ತು. ರುಚಿಕನು ಬಂದು ತನ್ನ ಪತ್ನಿಯನ್ನು ನೋಡಿ ಧ್ಯಾನ ಯೋಗದಿಂದ ಆ ಗರ್ಭ ವಿಚಾರವನ್ನು ತಿಳಿದುಕೊಂಡು, ಹೇ ಶುಭಾಂಗಿ, ನಿನ್ನ ತಾಯಿಯು ನಿನ್ನನ್ನು ವಂಚಿಸಿ ನಾನು ಕೊಟ್ಟ ಚೆರುವನ್ನು ಬದಲಾಯಿಸಿ ನಿನಗೆ ಕೊಟ್ಟು ಬಿಟ್ಟಿದ್ದಾಳೆ. ಈ ಕಾರಣದಿಂದ ನಿನಗೆ ಮಹಾ ಮಾತ್ಸರ್ಯ ಬುದ್ಧಿ ಇರುವಂತ ಕ್ರೂರ ಕರ್ಮಿಯಾದ ಕ್ಷತ್ರಿಯ ಕುಮಾರ ಹುಟ್ಟುತ್ತಾನೆ. ನಿನ್ನ ತಾಯಿಯು ತಪೋಧನಾದ ಬ್ರಾಹ್ಮಣೋತ್ತನನ್ನ ಪಡೆಯುತ್ತಾಳೆ. ನಾನು ನಿನಗೆ ಕೊಟ್ಟ ಚೆರುವಿನಲ್ಲಿ ಬ್ರಹ್ಮ ತೇಜಸ್ಸನ್ನ, ನಿನ್ನ ತಾಯಿಗೆ ಕೊಟ್ಟ ಚೆರುವಿನಲ್ಲಿ ಕ್ಷತ್ರಿಯ ವೀರ್ಯವನ್ನು ನೆಲೆಗೊಳಿಸಿದ್ದೆ. ಅವು ನಿಮ್ಮಲ್ಲಿ ಬದಲಾಯಿಸುವುದರಿಂದ ನಾನು ಸಂಕಲ್ಪಿಸಿದಂತೆ ನಡೆಯಲಾರದು ಎಂದನು. ಆಗ ಸತ್ಯವತಿ ಭಯದಿಂದ ನಡುಗುತ್ತಾ ನನ್ನ ಪತಿಯ ಪಾದಗಳಲ್ಲಿ ಬಿದ್ದು ನಮಸ್ಕರಿಸಿ, ನಾಥ, ನನ್ನ ಗರ್ಭದಲ್ಲಿ ಬ್ರಾಹ್ಮಣ ಜಾತಿಗೆ ಯೋಗ್ಯನಲ್ಲದ ನಿಂದ್ಯವಾದ ಶಿಶು ಬೆಳೆಯುವುದಾಗಿ ಹೇಳಿದೆ. ಇದು ನ್ಯಾಯವೇ? ಹೇಗಾದರೂ ಅದನ್ನೇ ನೀನು ತಪ್ಪಿಸು ಎಂದರು. ಅದಕ್ಕ ರುಚಿಕನು, ಪ್ರಿಯೆ, ನಾನೇನು ಮಾಡಲಿ? ನಾನೇನೋ ನಿನ್ನ ವಿಷಯದಲ್ಲಿ ಅಂತಹ ಸಂಕಲ್ಪವನ್ನು ಮಾಡಿದವನಲ್ಲ. ನಾನು ಕೊಟ್ಟ ಚೆರುವು ಬದಲಾಯಿಸುವುದರಿಂದ ನಿನಗೆ ಹುಟ್ಟುವ ಮಗನು ಉಗ್ರ ಕರ್ಮನಾಗ್ತಾನೆ. ಅದಕ್ಕೆ ನಿನ್ನ ಅವಜ್ಞತೆಯ ಕಾರಣ ಎಂದನು. ಆಗ ಸತ್ಯವತಿಯು, ನಾಥ, ನೀನು ಮನಸ್ಸಿನಲ್ಲಿ ಉದ್ದೇಶಿಸಿದ್ರೆ ಲೋಕಗಳನ್ನೇ ಹೊಸದಾಗಿ ಸೃಷ್ಟಿಸಬಲ್ಲೆ. ಇನ್ನು ಸುಪುತ್ರನನ್ನು ಉಂಟು ಮಾಡುವುದು ನಿನಗೆ ಅಸಾಧ್ಯವೇ? ಆದ್ದರಿಂದ ಈಗಲೂ ನನಗಾಗಿ ನೀನು ಶಮಾರಿ ಗುಣಗಳಿಂದ ಕೂಡಿ ರುಜುಸ್ಭಾವುಳ್ಳ ಪುತ್ರನ ಜನಿಸುವಂತೆ ಮಾಡಬೇಕು ಎಂದರು. ತಿರುಗಿ ರುಚಿಕನು, ಹೇ ಮಂಗಳಾಂಗಿ, ನಾನು ಸುಮ್ಮನೆ ವಿನೋದಕ್ಕಾದರೂ ಇದುವರೆಗೆ ಸುಳ್ಳನ್ನು ನುಡಿದವನಲ್ಲ. ಹೀಗಿರುವಾಗ ಮಂತ್ರಪೂತವಾಗಿ ಅಗ್ನಿ ಸಾಕ್ಷಿಕವಾಗಿ ಸಂಕಲ್ಪಿಸಿ ಮಾಡಿದ ಚೆರುವಿನ ವಿಷಯದಲ್ಲಿ ನನ್ನ ಮಾತು ಅನೃತವಾಗುವುದು ಎಂಬುದನ್ನು ಕೇಳಬೇಕೆ? ಇದಲ್ಲದೆ ಎಲೆ ಬದ್ರೆ, ನಿನ್ನ ತಂದೆಯ ಕುಲವು ಪೂರ್ಣವಾಗಿ ಬ್ರಾಹ್ಮಣ್ಯವೇ ಆಗುವುದು ಎಂಬುದನ್ನ ನಾನು ನನ್ನ ತಪಶಕ್ತಿಯಿಂದಲೇ ಮೊದಲೇ ತಿಳಿದಿದ್ದೆ. ಅದು ಹಾಗೆಯೇ ನಡೆಯುವುದು ಎಂದನು. ಆಗ ಸತ್ಯವತಿಯು, ನಾಥ, ನನ್ನ ಪೌತ್ರನು ಬೇಕಾದರೆ ನಿನ್ನ ಸಂಕಲ್ಪದಿಂದ ಕ್ಷತ್ರಿಯ ವೀರ್ಯದಿಂದ ಹುಟ್ಟಲೆ. ನನ್ನ ಗರ್ಭದಲ್ಲಿ ಜನಿಸುವ ಮಗನು ಮಾತ್ರ ಶಮಾರಿ ಗುಣಸಂಪನ್ನನು ರುಜು ಸ್ವಭಾವವುಳ್ಳವನಾಗಿ ಇರಲಿ. ನಿನ್ನ ಸಂಕಲ್ಪದಂತೆ ನನ್ನ ಮಗನು ಮಾತ್ರ ಕ್ರೂರ ಕರ್ಮಿಯಾಗಬಾರದು. ಇಷ್ಟನ್ನಾದರೂ ಅನುಗ್ರಹಿಸುವಂತ. ಅದಕ್ಕ ಋಷಿಕನು, ಪ್ರಿಯೆ, ಪುತ್ರನೆಂದು ಪೌತ್ರನೆಂದು ನನಗೇನು ಭೇದ ಇಲ್ಲ. ನೀನು ಹೇಳಿದಂತೆ ನಡೆಯುವುದು, ಹೋಗು ಎಂದು ಸಮಾಧಾನ ಮಾಡಿ ಕಳಿಸಿದ. ಆಮೇಲೆ ಸತ್ಯವತಿಯ ಗರ್ಭದಲ್ಲಿ ಜಮದಗ್ನಿ ಎಂಬ ಮಗನು ಜನಿಸಿ ಅವನು ಬಹಳ ಶಾಂತನೂ ತಪಸ್ವಿಯೂ ವ್ರತನಿಷ್ಠನೂ ಆಗಿದ್ದ. ಕುಶಿಕ ಪುತ್ರನಾದ ಗಾದಿಗೆ ಬ್ರಹ್ಮ ತೇಜಸ್ಸನ್ನುಳ್ಳಂತ ಬ್ರಹ್ಮರ್ಷಿಗಳಿಗೆ ಸಮಾನನೂ ಆದಂತ ವಿಶ್ವಾಮಿತ್ರ ಎಂಬ ಮಗನಾದ. ಆಮೇಲೆ ಜಮದಗ್ನಿಗೆ ಭಯಂಕರ ಕಾರ್ಯವುಳ್ಳಂತಹ ಪರಶುರಾಮ ಎಂಬ ಪುತ್ರನಾದ. ಇವನು ಸಕಲ ವಿದ್ಯಾಪಾರಂಗದನಾಗಿ ಧನುರ್ವೇದದಲ್ಲಿ ಅಸಾಧಾರಣ ನೈಪುಣ್ಯವನ್ನು ಪಡೆದ. ಅವನು ಅಗ್ನಿಯಂತೆ ತೇಜಸ್ವಿಯಾಗಿ ಕ್ಷತ್ರಿಯ ಕುಲಕ್ಕೆಲ್ಲ ನಾಶಕನಾದ. ಈ ಗಂಧಮಾದನ ಪರ್ವತದಲ್ಲಿ ಮಹಾದೇವನಾದ ರುದ್ರನನ್ನ ತಪಸ್ಸಿನಿಂದ ಮೆಚ್ಚಿಸಿ ಆ ರುದ್ರನಿಂದ ಪರಶು ಎಂಬ ಆಯುಧವನ್ನ ಇನ್ನೂ ಅನೇಕ ಅಸ್ತ್ರಗಳನ್ನ ಬರವಾಗಿ ಪಡೆದ. ಇವನಿಗೆ ರುದ್ರದತ್ವಾದ ಗಂಡು ಕೊಡಲಿ ಉರಿಯುವ ಬೆಂಕಿಯಂತೆ ಜ್ವಲಿಸುವ ತೀಕ್ಷ್ಣವಾದ ಅಲಗಳಿಂದ ಲೋಕದಲ್ಲಿ ಅಸಾಮಾನವಾದ ಶಸ್ತ್ರ ಎನಿಸಿತು ಪರಶು. ಅದರ ಪ್ರಭಾವದಿಂದ ಪರಶುರಾಮನು ಲೋಕದಲ್ಲಿ ಅಸಮಾನ ವೀರ್ಯ ಎನಿಸಿಕೊಂಡ. ಹೀಗಿರುವಾಗ ಒಮ್ಮೆ ಹೈಹಯ ದೇಶಾಧಿಪತಿ ಅರ್ಜುನ ಎಂಬುವನು ರಾಜನೊಬ್ಬನು ಇದ್ದ. ಅವನು ಕೃತವೀರ್ಯನ ಮಗ. ಅದಕ್ಕೆ ಅವನಿಗೆ ಕಾರ್ತಿವೀರ್ಯ ಅಂತ ಹೆಸರು. ಕಾರ್ತಿವೀರ್ಯ ಅರ್ಜುನ. ಅವನು ಮಹಾ ತೇಜವಂತ, ಬಲಾಢ್ಯ. ದತ್ತಾತ್ರೇಯನ ವರಬಲೆಯಿಂದ ಅವನಿಗೆ 1000 ತೋಳುಗಳು ಉಂಟಾದವು. ಅವನು ಚಕ್ರವರ್ತಿ ಎನಿಸಿ
ಅಶ್ವಮೇಧ ಯಾಗವನ್ನು ನಡೆಸಿದ. ಅವನು ಧರ್ಮಜ್ಞನಾಗಿದ್ದರಿಂದ ಆ ಯಾಗ ಕಾಲದಲ್ಲಿ ತನ್ನ ಭುಜಬಲದಿಂದಲೂ ಅಸ್ತ್ರಬಲದಿಂದಲೂ ಪರ್ವತಾರಣ್ಯ ಸಮೇತವಾದ ಭೂಮಿಯನ್ನೆಲ್ಲ ಸಾಧಿಸಿ ಬ್ರಾಹ್ಮಣರಿಗೆ ದಕ್ಷಿಣೆಯಾಗಿ ಕೊಟ್ಟ. ಮತ್ತು ಈ ರಾಜನು ಒಮ್ಮೆ ಅಗ್ನಿದೇವನು ಹಸಿವಿನಿಂದ ಪೀಡಿತನಾಗಿ ತನ್ನಲ್ಲಿ ಬಂದು ಯಾಚಿಸಿದಾಗ ಅನೇಕ ಗ್ರಾಮಗಳನ್ನ, ನಗರಗಳನ್ನ, ಗೊಲ್ಲರ ಹಳ್ಳಿಗಳನ್ನ ಅವನಿಗೆ ಭಿಕ್ಷಾರೂಪವಾಗಿ ವಾಪಸ್ಕೊಟ್ಟ. ಆ ಕಾರ್ತಿವೀರ್ಯನ ಪ್ರಭಾವದಿಂದ ಅಗ್ನಿ ನಿರಂಕುಶವಾಗಿ ಉರಿಯತೊಡಗಿ ಅವನ ಶಸ್ತ್ರಾಗ್ನಿ ಜ್ವಾಲೆಯಿಂದ ಮತ್ತಷ್ಟು ಉದ್ದೇಶಿತವಾಗಿ ಆ ಅರ್ಜುನಿಗೆ ಸೇರಿದ್ದ ಪರ್ವತ ರಹಿತವಾದ ಭೂಮಿಯನ್ನೆಲ್ಲ ದಹಿಸುತ್ತಾ ಬಂತು. ಆ ಅಗ್ನಿ ವಾಯು ಪ್ರೇರಿತನಾಗಿ ಮಹಾತ್ಮನಾದ ವಸಿಷ್ಠನ ಆಶ್ರಮಕ್ಕೂ ಇದ್ದಂತ ಅರಣ್ಯಕ್ಕೂ ಹರಡಿ ನಿರ್ಜನವಾಗಿದ್ದ ಅರಣ್ಯವನ್ನೆಲ್ಲ ಭಕ್ಷಿಸುತ್ತಾ ಬಂತು. ಆಗ ವಸಿಷ್ಠನು ತನ್ನ ಆಶ್ರಮದ ಸುತ್ತಮುತ್ತಲಿನ ಕಾಡೆಲ್ಲ ದಗ್ಧವಾದದನ್ನು ಕಂಡು ಇದಕ್ಕೆ ಕಾರಣಭೂತವಾದ ಕಾರ್ತಿವೀರ್ಯನಲ್ಲಿ ಕೋಪಗೊಂಡು, ಎಲ್ಲ ರಾಜ, ನೀನು ಈ ನನ್ನ ಮಹಾರಣ್ಯವನ್ನ ಅಗ್ನಿಗೆ ಆಹುತಿ ಮಾಡಿದಲ್ಲವೇ? ಈ ಕಾರ್ಯಕ್ಕೆ ತಕ್ಕಂತೆ ನೀನು ಸಹಸ್ರ ಭಾಗಗಳನ್ನ ಮುಂದೆ ಪರಶುರಾಮನ ಕತ್ತರಿಸ್ತಾನೆ ಎಂದು ಶಾಪವನ್ನು ಕೊಟ್ಟ. ಕಾರ್ತಿವೀರ್ಯನಾದರೂ ಮಹಾ ತೇಜಸ್ಸು, ಬಲಶಾಲಿ, ಯಾವಾಗಲೂ ಶಾಂತ ಗುಣವುಳ್ಳವನು, ಬ್ರಾಹ್ಮಣ ಪ್ರಿಯ, ಶರಣಾಗತನು ಕಾಪಾಡತಕ್ಕವನು, ದಾನಶಾಲಿ, ಶೂರ. ಇಂತಹ ಗುಣಶಾಲಿಯಾದ್ದರಿಂದ ಅವನು ಆ ಬ್ರಾಹ್ಮಣ ಶಾಪವನ್ನ ಪ್ರತಿಗ್ರಹಿಸಿ ಸುಮ್ಮನಿದ್ದ. ಆ ಕಾರ್ತವೀರ್ಯನಿಗೆ ಮಹಾಬಲಾಢ್ಯರಾದ ಪುತ್ರರಿದ್ದರು. ಈ ಮಕ್ಕಳೇ ಆ ಶಾಪದ ಫಲವಾದ ತಮ್ಮ ಪಿತೃವಧಕ್ಕೆ ನಿಮಿತ್ತಭೂತರಾಗಿ ಮಹಾಗರ್ಭದಿಂದ ಬೆರೆಯುತ್ತಾ ಕ್ರೂರ ಸ್ವಭಾವದಿಂದಲೂ ಇದ್ದರು. ಇವರು ಒಮ್ಮೆ ಜಮದಗ್ನಿಯ ಹೋಮಧೇನುವಿನ ಕರುವನ್ನು ಹಿಡಿದುಕೊಂಡು ಹೋದರು. ಇವರ ತಂದೆಗೆ ಈ ಸಂಗತಿ ತಿಳಿಯದು. ಇದೇ ನಿಮಿತ್ತವಾಗಿ ಜಮದಗ್ನಿ ಪುತ್ರನಾದ ಪರಶುರಾಮನಿಗೂ ಕಾರ್ತಿವೀರ್ಯನಿಗೂ ಯುದ್ಧ ಆರಂಭ ಆಯಿತು. ಆ ಯುದ್ಧದಲ್ಲಿ ಪರಶುರಾಮನು ಕಾರ್ತಿವೀರ್ಯನ ತೋಳುಗಳನ್ನು ಕಡಿದು ಬಿಟ್ಟ. ಆಮೇಲೆ ರಾಮನು ಕಾರ್ತಿವೀರ್ಯ ಕುಮಾರನ ಅಂತಃಪುರದಲ್ಲಿ ಬಳಿಯಲ್ಲಿ ಸುತ್ತುತ್ತಿದ್ದ ತನ್ನ ತಂದೆಯ ಕರುವನ್ನು ಅಲ್ಲಿಂದ ಹಿಡಿದು ತಂದು ತನ್ನ ಆಶ್ರಮಕ್ಕೆ ಸೇರಿಸಿಬಿಟ್ಟ. ಇದನ್ನು ನೋಡಿ ಸಹಿಸಲಾರದೆ ಕಾರ್ತಿವೀರ್ಯ ಕುಮಾರನು ಕೋಪದಿಂದ ಬುದ್ಧಿಗೆಟ್ಟು ಎಲ್ಲರೂ ಒಂದಾಗಿ ಸೇರಿ ಜಮದಗ್ನಿಯ ಆಶ್ರಮಕ್ಕೆ ನುಗ್ಗಿ ಭಲ್ಲಾಗ್ರಿಂದ ಮಹರ್ಷಿಯ ತಲೆಯನ್ನು ಕತ್ತರಿಸಿ ಗಡಿದರು. ಆಗ ಪರಶುರಾಮನು ಆಶ್ರಮವನ್ನು ಬಿಟ್ಟು ಸಮಿತಿಗಳನ್ನು, ದರ್ಭಗಳನ್ನು ತರುವುದಕ್ಕಾಗಿ ಹೋಗಿದ್ದ. ಅವನು ಹಿಂತಿರುಗಿ ಬಂದ ಮೇಲೆ ತನ್ನ ತಾಯಿಯಿಂದಲೂ ಇತರ ಜನರಿಂದಲೂ ಅಲ್ಲಿ ನಡೆದ ಘೋರ ಕಾರ್ಯವನ್ನು ಕೇಳಿದ. ತಂದೆಯ ಕೊಲೆಯ ವೃತ್ತಾಂತ ಅವನಿಗೆ ಕಿವಿಗೆ ಬಿದ್ದೊಡನೆ ಕೋಪಾವೇಶದಿಂದ ಆಲಾಗ್ನಿಗೆ ಸಮನಾಗಿ ಕುದಿಯುತ್ತಿದ್ದ. ಆತನನ್ನು ಧನುರ್ವೇದದಲ್ಲಿ ಅದ್ವಿತೀಯ ದಿವ್ಯಾಸ್ತ್ರ ಸಂಪನ್ನ ರುದ್ರದತ್ತವಾದ ಪರಶ್ವರವು ಗಂಡು ಗುಡಲಿ ಅರ್ಧ ಚಂದ್ರನ ಅವನ ಕೈಯಲ್ಲಿ ಸದಾ ಬೆಳಗ್ತಾ ಇತ್ತು. ಅವನು ತನ್ನ ತಂದೆಗೆ ಸಂಭವಿಸಿದ ಆ ಕೊಲೆಯನ್ನು ನೋಡಿ ಸಹಿಸಲಾರದೆ ಅತಿ ಆಕ್ರೋಶದಿಂದ ಭೂಮಿಯಲ್ಲಿ ಕ್ಷತ್ರಿಯರನ್ನೊಬ್ಬನೂ ಇಲ್ಲದಂತೆ ನಿರ್ಮೂಲ ಮಾಡುವುದಾಗಿ ಘೋರ ಪ್ರತಿಜ್ಞೆ ಮಾಡಿ ಕೂಡಲೇ ಆಯುಧ ಪಣಿಯಾಗಿ ಹೊರಟು ಮೊಟ್ಟ ಮೊದಲು ಕಾರ್ತಿವೀರ್ಯನ ಪುತ್ರ ಪೌತ್ರರನ್ನೆಲ್ಲ ಕೊಂದು ಕೆಡಹಿದ. ಆಮೇಲೆ ಆ ಹೈಹ ದೇಶದಲ್ಲಿದ್ದ ಇನ್ನೂ ಅನೇಕ ರಾಜರನ್ನು ಕೊಂದು ಭೂಮಿಯನ್ನೆಲ್ಲ ಸಮುದ್ರದವರೆಗೆ ರಕ್ತ ಪ್ರವಾಹಮಯವನ್ನಾಗಿ ಮಾಡಿದ. ಅಪಾರ ತೇಜಸ್ವಿಯಾದ ಆ ಭಾರ್ಗವರಾಮನು ಭೂಮಿಯಲ್ಲಿ ಕ್ಷತ್ರಿಯ ಬೀಜವೇ ಇಲ್ಲದಂತೆ ಮಾಡುವ ಪ್ರಯತ್ನದಲ್ಲಿ ಅನೇಕರನ್ನು ಕೊಂದು ತನ್ನ ಪ್ರತಿಜ್ಞೆಯನ್ನು ಬಹುಮಟ್ಟಿಗೆ ತಿಳಿಸಿಬಿಟ್ಟ. ಆಮೇಲೆ ಅವನಿಗೆ ತನ್ನ ಕ್ರೂರ ಕಾರ್ಯಕ್ಕಾಗಿ ತನಗೇ ಪರಿತಾಪ ಹುಟ್ಟಲು ವಿರಕ್ತಿಯಿಂದ ತನ್ನ ತಪೋವನಕ್ಕೆ ಹೋಗಿ ಸೇರಿದ. ಸ್ವಭಾವದಿಂದಲೇ ಸುಲಭ ಕೋಪಿಯಾಗಿದ್ದರೂ ಆ ರಾಮನು ಆ ಆಶ್ರಮದಲ್ಲಿ ಸಾವಿರಾರು ವರ್ಷಗಳಲ್ಲಿ ಶಾಂತನಾಗಿದ್ದ. ಆದರೆ ಇಷ್ಟರಲ್ಲಿ ಆತನ ಕೋಪವನ್ನು ಉದ್ರೇಕಗೊಳಿಸಲು ಬೇರೆ ಕೆಲವು ಕಾರಣಗಳು ಬಂದೊದಗಿವೆ. ಏನೆಂದರೆ, ಯಯಾತಿ ಪತನ ಎಂಬ ಕ್ಷೇತ್ರದಲ್ಲಿ ಒಂದು ದೊಡ್ಡ ಯಜ್ಞ ನಡೆಯಿತು. ಅಲ್ಲಿ ಅನೇಕ ಮಹರ್ಷಿಗಳು, ರಾಜರು, ಇತರ ಜನರು ಸೇರಿದ್ದರು. ಆ ಜನಸಮೂಹದಲ್ಲಿ ವಿಶ್ವಾಮಿತ್ರನ ಮೊಮ್ಮಗನು ಪ್ರೈಭ್ಯನ ಪುತ್ರನೂ ಆದಂತಹ ಪರಾವಸು ಎಂಬ ತಪಸ್ವಿಯೊಬ್ಬನು ಪರಶುರಾಮನ ನೋಡಿ, ರಾಮ, ನೀನು ಮಾಡಿದ ಪ್ರತಿಜ್ಞೆ ಬರೀ ಸುಳ್ಳು. ಜನಗಳ ಮುಂದೆ ಮಾತ್ರ ನೀನೇ ಆತ್ಮಸ್ತುತಿ ಮಾಡಿಕೊಳ್ಳುತ್ತಿರುವೆ ಏಕೆ? ಈ ಯಾಗಕ್ಕಾಗಿ ಎಷ್ಟೋ ಮಂದಿ ಕ್ಷತ್ರಿಯರಿದ್ದಾರೆ ನೋಡು. ಪ್ರತರ್ಧನನೇ ಮೊದಲಾದ ಈ ರಾಜರೆಲ್ಲರೂ ಕ್ಷತ್ರಿಯ ಅಲ್ವೇನು? ಇನ್ನು ಕ್ಷತ್ರಿಯನನ್ನೆಲ್ಲ ನಿಶ್ಶೇಷವಾಗಿ ಕೊಲ್ಲುವುದಾಗಿ ಹೇಳಿದ್ದೇನಾಯ್ತು? ಈಗ ಭೂಮಿಯಲ್ಲಿ ಸಾವಿರಾರು ಮಂದಿ ಕ್ಷತ್ರಿಯರು ತುಂಬಿ ಹೋಗಿಬಿಟ್ರು. ಅವರಿಗೆ ಭಯಪಟ್ಟು ನೀನೇ ಯಾವುದೋ ಒಂದು ಗುಡ್ಡದಲ್ಲಿ ಅಡಗಿಕೊಂಡೇ ಆಗಿರುವೆ ಎಂದು ಮರ್ಮ ಭೇದಕವಾಗಿ ಅವನನ್ನು ಮೂದಲಿಸಿದ. ಈ ಮಾತನ್ನು ಕೇಳಿದೊಡನೆ ಪರಶುರಾಮ ತಿರುಗಿ ಆಯುಧವನ್ನು ಎತ್ತಿಕೊಂಡು ಹೊರಟ. ಇವನ ಹಿಂದೆ ಅಲ್ಲಲ್ಲಿ ಕೆಲವು ಕ್ಷತ್ರಿಯನ್ನು ಕೊಲ್ಲದೆ ಬಿಟ್ಟದ್ರಿಂದ ಅವರೆಲ್ಲರೂ ಪ್ರಬಲರಾಗಿ ಅಲ್ಲಲ್ಲಿ ರಾಜ್ಯವನ್ನು ಆಳ್ತಾ ಇದ್ರು. ಪರಶುರಾಮನು ಅಂತವರನ್ನೆಲ್ಲ ಹುಡುಕಿ ಸಣ್ಣ ಬಾಲಕರನ್ನು ಬಿಡದೆ ಕೊಲ್ಲುತ್ತಾ ಬಂದ. ಆದರೆ ಸ್ತ್ರೀಯರ ಗರ್ಭದಲ್ಲಿದ್ದ ಕ್ಷತ್ರಿಯ ಬೀಜಗಳಿಂದ ತಿರುಗಿ ಕ್ಷತ್ರಿಯ ವಂಶ ತಲೆ ಎತ್ತುತ್ತಾ ಬಂದು ಭೂಮಿಯನ್ನೆಲ್ಲ ಆವರಿಸಿತು. ಆಗ ಪರಶುರಾಮನು ಕ್ಷತ್ರಿಯ ಸ್ತ್ರೀಯರ ಗರ್ಭದಿಂದ ಶಿಶು ಹುಟ್ಟಿದವನೇ ಅವರನ್ನೆಲ್ಲ ಕೊಲ್ಲುತ್ತಾ ಬಂದ. ಆಗ ಕೆಲವು ಮಂದಿ ಕ್ಷತ್ರಿಯ ತರುಣಿಯರು ತಮ್ಮ ತಮ್ಮ ಗರ್ಭಗಳನ್ನೇ ಹೊರಪಡಿಸದೆ ರಹಸ್ಯದಿಂದ ಮನಸ್ಸಿಟ್ಟು ಕಾಪಾಡ್ತಾ ಇದ್ರು. ಹೀಗೆ ಪರಶುರಾಮನು
21 ಕ್ಷತ್ರಿಯರನ್ನ ಹುಡುಕಿ ಕೊಂದು ಭೂಮಿಯನ್ನ ಕ್ಷತ್ರಿಯ ಶೂನ್ಯನನ್ನಾಗಿ ಮಾಡಿದ. ಆಮೇಲೆ ಅಶ್ವಮೇಧವಾಗಿ ಯಾಗವನ್ನು ಮಾಡಿ ಆ ಯಾಗಾಂತದಲ್ಲಿ ತಾನು ಜಯಿಸಿದ ಸಮಸ್ತ ಭೂಮಿಯನ್ನು ಕೂಡ ಕಶ್ಯಪನೆಂಬ ಬ್ರಾಹ್ಮಣನಿಗೆ ದಕ್ಷಿಣಾರೂಪವಾಗಿ ಕೊಟ್ಟುಬಿಟ್ಟ. ಆ ಸಮಯದಲ್ಲಿ ಕಶ್ಯಪನು ಆಗ ಸ್ವಲ್ಪವಾಗಿ ಉಳಿದ ಕ್ಷತ್ರಿಯರನ್ನಾದರೂ ಬದುಕಿಸಬೇಕು ಎಂಬ ಕನಕದಿಂದ ಸೃಕ್ ಎಂಬ ಸೌಟನ್ನು ಕೈಯಲ್ಲಿ ಹಿಡಿದಿದ್ದ ಹಾಗೆ ಅದೇ ಕೈಯಿಂದ ದಕ್ಷಿಣೆಯನ್ನ ಪರಿಗ್ರಹಿಸುತ್ತಾ ಪರಶುರಾಮನ ಕುರಿತು ಹೀಗೆ ಹೇಳ್ತಾನೆ: ರಾಮ, ಓ ಮಹರ್ಷಿ, ಇನ್ನು ನೀನು ಈ ಸ್ಥಳವನ್ನು ಬಿಟ್ಟು ದಕ್ಷಿಣ ಸಮುದ್ರ ತೀರಕ್ಕೆ ಹೊರಟು ಹೋಗ್ಬೇಕು. ಇನ್ನು ನೀನು ನನ್ನ ದೇಶದಲ್ಲಿ ಎಲ್ಲಿಯೂ ಇರ್ಕೂಡುದು. ನೀನು ಈ ಭೂಮಿಯನ್ನೆಲ್ಲ ಯಾಗಾಂತದಲ್ಲಿ ದಕ್ಷಿಣಾರೂಪವಾಗಿ ನನಗೆ ಕೊಟ್ಟುಬಿಟ್ಟಿ. ಆದ್ರಿಂದ ಇದೆಲ್ಲವೂ ನನ್ನ ಸ್ವಂತವಾಯಿತು. ನೀನಾಗಿ ದಾನ ಕೊಟ್ಟ ಭೂಮಿಯನ್ನ ತಿರುಗಿ ಅನುಭವಿಸುವುದಕ್ಕೆ ನಿನಗೆ ಅಧಿಕಾರ ಇಲ್ಲ. ಇನ್ನು ಹೊರಡು ಇಲ್ಲ. ಈ ಮಾತನ್ನು ಕೇಳಿದೊಡನೆ ಪರಶುರಾಮ ಸಮುದ್ರದ ಕಡೆಗೆ ಹೊರಟು ಬಿಟ್ಟ. ಈ ಪರಶುರಾಮನ ಆಗಮನ ಕಂಡು ಸಮುದ್ರವು ಭಯಪಟ್ಟು ತನ್ನ ಪಶ್ಚಿಮ ಭಾಗದಲ್ಲಿ ಶೂರ್ಪಾನಕರ ಎಂಬ ಒಂದು ಪ್ರದೇಶವನ್ನ ಅವನಿಗಾಗಿ ಬಿಟ್ಟುಕೊಟ್ಟು ತಾನೂ ದೂರಕ್ಕೆ ಒತ್ತಿ ಹೋಯಿತು. ಇತ್ತಲಾಗಿ ಕಶ್ಯಪನು ತನಗೆ ದಾನವಾಗಿ ಬಂದ ಭೂಮಿಯನ್ನ ಬೇರೆ ಬೇರೆ ಬ್ರಾಹ್ಮಣರಿಗೆ ಹಂಚಿಕೊಟ್ಟು ಅವರ ಸ್ವಾಧೀನ ಮಾಡಿ ತಾನು ತಪಸ್ಸಿಗಾಗಿ ಮನೆಗೆ ಹೋದ. ಆಗ ಲೋಕವಿಲ್ಲವೋ ಅರಾಜಕವಾಗಿ ಅಂಕೆ ಇಲ್ಲದೆ ನಡೆಯಲು ಆರಂಭಿಸಿದರು. ಶೂದ್ರರು ವೈಶ್ಯರು ಆಗ ಯಥೇಚ್ಛ ಪ್ರವರ್ತನೆಯಿಂದ ತಮಗೆ ಮೇಲು ಜಾತಿಯವರ ದ್ವಿಜ ಪತ್ನಿಯರನ್ನೆಲ್ಲ ಅವರಲ್ಲಿ ಪ್ರವರ್ತಿಸತೊಡಗಿದರು. ಬಲಾಢ್ಯರು ದುರ್ಬಲರನ್ನ ಪೀಡಿಸಲಾರಂಭಿಸಿದರು. ಅರಾಜಕವಾಗಿ ಆಗಿದ್ದ ಸ್ಥಿತಿಯಲ್ಲಿ ಯಾರಿಗೂ ತನ್ನ ಸ್ವತ್ತನ್ನ ತನ್ನದು ಅಂತ ಹೇಳಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಉಗುಳುವಾಯಿತು. ವರ್ಣಾಶ್ರಮದರಗಳು ಕದಲಿದವು. ಬ್ರಾಹ್ಮಣರಲ್ಲಿಯೇ ಕೆಲವರು ಮದ್ಯಪಾಯಿಗಳಾದರು. ಕೆಲವರು ಮೂಢರಾದವು. ತಾವೇ ಪಂಡಿತರು ಎಂಬ ಹೆಮ್ಮೆಯಿಂದ ವರ್ತಿಸ್ತಾ ಇದ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣದವರು ತಮ್ಮ ತಮ್ಮ ಹದ್ದು ಮೀರಿ ದುರ್ಮಾರ್ಗದಲ್ಲಿ ವರ್ತಿಸ್ತಾ ಇದ್ರು. ಒಬ್ಬರನ್ನೊಬ್ಬರು ಕೊಲೆ ಮಾಡ್ತಾ ಇದ್ರು. ಬ್ರಾಹ್ಮಣರು ಸ್ವಧರ್ಮವನ್ನು ಬಿಟ್ಟು ಪಾಷಂಡರಾದರು. ಸುಳ್ಳು, ಮೋಸ, ಕಳವು ಮುಂತಾದ ಆಚಾರಗಳು, ಅಕಾರ್ಯಗಳು ಎಲ್ಲೆಲ್ಲೂ ಪ್ರಬಲವಾಯಿತು. ಕೆಲವು ದುರಾಚಾರ್ಯಗಳು ನಿರ್ಭಯವಾಗಿ ಮೇಲೆ ಬಿದ್ದು ಸ್ವಧರ್ಮ ನಿರತರಾದ ಬ್ರಾಹ್ಮಣಾದಿ ಚತುರ್ವರ್ಣದವರನ್ನು ಬಡಿದು ಹಿಂಸಿಸಿ ಕೊಲ್ಲಲಾರಂಭಿಸಿದರು. ಯಜ್ಞದಲ್ಲಿಯೋ ವೇದಾಧ್ಯಯನದಲ್ಲಿಯೋ ತಪಸ್ಸಿನಲ್ಲಿಯೋ ನಿರತರಾಗಿ ಆಶ್ರಮದಲ್ಲಿದ್ದ ಮಹರ್ಷಿಗಳನ್ನು ಕೂಡ ದುಷ್ಟರು ಬಂದು ಕೊಲೆ ಮಾಡ್ತಾ ಇದ್ರು. ಕೆಲವರು ಅಲ್ಲಲ್ಲಿ ಕಂಡ ಹೆಂಗಸರು, ಮಕ್ಕಳು, ಗೋವುಗಳು ಇವುಗಳನ್ನೆಲ್ಲ ಹಿಂಸಿಸಿ ಕೊಲ್ತಾ ಇದ್ರು. ವೇದಗಳು, ಧರ್ಮಶಾಸ್ತ್ರಗಳು, ರಾಜನೀತಿಯು ಕೆಟ್ಟು ಹೋದವು. ನ್ಯಾಯವೆಂಬುದೇ ಇರಲಿಲ್ಲ. ಆಚಾರಗಳೆಲ್ಲ ತಲೆಕೆಳಗಾದ್ದರಿಂದ ಪ್ರಾಯಕವಾಗಿ ದ್ವಿಜರೆಲ್ಲ ಕರ್ಮಭ್ರಷ್ಟರಾದ ವ್ರಾತ್ಯರು ಎನಿಸಿದರು. ಅನೇಕರು ಮ್ಲೇಚ್ಛರಂತಾದರು. ಕಾಲಕ್ರಮದಲ್ಲಿ ಭೂಮಿಯು ತನಗೆ ರಕ್ಷಣೆ ಇಲ್ಲದೆ ದುರಾತ್ಮರಿಂದ ಪೀಡಿತವಾಗಿ ಅದನ್ನು ಧರಿಸಲಾರದೆ ರಸಾತಳಕ್ಕೆ ಇಳಿಯುತ್ತಾ ಬಂತು. ಹೀಗೆ ಭೂಮಿಯು ದುಷ್ಟರ ಬಗೆಯಿಂದ ದಿನ ದಿನಕ್ಕೆ ಕುಗ್ಗುತ್ತಿರುವುದನ್ನು ಕಂಡು ಉದಾರ ಬುದ್ಧಿಯುಳ್ಳ ಕಶ್ಯಪನು ಆ ಭೂಮಿಯನ್ನು ಎತ್ತಿ ತನ್ನ ತೊಡೆಯಲ್ಲಿ ಧರಿಸಿದ. ಅದರಿಂದಲೇ ಭೂಮಿಗೆ ಊರ್ಮಿ ಎಂದು ಹೆಸರಾಯಿತು. ಉರ್ವಿ ಎಂದು ಹೆಸರಾಯಿತು. ಆಗ ಭೂದೇವಿಯು ತನ್ನ ರಕ್ಷಣೆಗಾಗಿ ಒಳ್ಳೆ ಭುಜಬಲುಳ್ಳ ಕ್ಷತ್ರಿಯರನ್ನು ಏರ್ಪಡಿಸಬೇಕೆಂದು ಕಶ್ಯಪನನ್ನು ಯಾಚಿಸುತ್ತಾ, ಓ ಮುನೀಂದ್ರ, ಐಹರ್ಯ ವಂಶದ ಕೆಲವು ಕ್ಷತ್ರಿಯರನ್ನ ನಾನು ಸ್ತ್ರೀಯರಲ್ಲಿ ಗುಪ್ತವಾಗಿ ಇರಿಸಿದ್ದೇನೆ. ಅವರು ಇನ್ನು ಮೂಲೆ ಭೂಮಿಗೆ ಒಡೆಯಾಗಿ ನನ್ನನ್ನು ಆಳಲಿ. ಪೂರ್ವ ವಂಶಕ್ಕೆ ಸೇರಿದ ವಿಡೂರಥ ಎಂಬ ರಾಜನ ಮಗನು ಈಗ ವೃಕ್ಷವಂತ ಎಂಬ ಪರ್ವತದಲ್ಲಿ ಕರಡಿಗಳಿಂದ ರಕ್ಷಿಸಲ್ಪಡ್ತಾ ಇದ್ದಾನೆ. ಹಾಗೆಯೇ ಸೌದಾಸಪ್ತನಾದ ಇನ್ನೊಬ್ಬ ಕ್ಷತ್ರಿಯ ಬಾಲಕನನ್ನ ಪರಾಶರನು ರಕ್ಷಿಸಿದ್ದಾನೆ. ಆ ಕುಮಾರನು ಕ್ಷತ್ರಿಯ ಕುಲದವನಾಗಿದ್ರು ಆ ಪರಾಶರಮನಿಗೆ ಶೂದ್ರನಂತೆ ಸೇವೆ ಮಾಡುತ್ತಾ ಅವನ ಸರ್ವ ಕಾರ್ಯಗಳನ್ನು ನಡೆಸುತ್ತಾ ಇದರಿಂದ ಅವನಿಗೆ ಸರ್ವಕರ್ಮ ಎಂದೇ ಹೆಸರು ಪ್ರಸಿದ್ಧವಾಗಿದೆ. ಅವನು ನನ್ನನ್ನು ರಕ್ಷಿಸಲಿ. ಶಿಬಿಯ ಪುತ್ರ ಒಬ್ಬ ಉಂಟು. ಅವನು ಮಹಾ ತೇಜಸ್ವಿ. ಅವನು ಅರಣ್ಯದಲ್ಲಿ ಗೋವುಗಳಿಂದ ರಕ್ಷಿಸಲ್ಪಟ್ಟು ಗೋಪತಿ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ. ಅವನು ನನ್ನನ್ನು ರಕ್ಷಿಸಲಿ. ಪ್ರತಬ್ಧನ ಮಗ ಪ್ರತಬ್ಧನ ಮಗನಿದ್ದಾನೆ. ಅವನು ಮಹಾಬಲಾಢ್ಯ. ಕರುಗಳು ಕೊಟ್ಟಿಗೆಯಲ್ಲಿ ಅವನ ಕರುಗಳಿಂದಲೇ ರಕ್ಷಿತನಾಗಿ ಅದರಿಂದ ಅವನು ವತ್ಸ ಎಂದು ಹೆಸರುಗೊಂಡಿದ್ದಾನೆ. ಅವನು ನನ್ನನ್ನ ರಕ್ಷಿಸಲಿ. ವಿಡೂರತನ ಮೊಮ್ಮಗನು ದಧಿವಾಹನನ ಮಗನು ಆದಂತ ಅಂಗ ಎಂಬ ರಾಜನು ಗಂಗಾ ತೀರದಲ್ಲಿ ಗೌತಮ ಮುನಿಯ ರಕ್ಷಣೆಯಲ್ಲಿದ್ದಾನೆ. ಗೃಧ್ರಕೂಟವೆಂಬ ಪರ್ವತದಲ್ಲಿ ತೇಜಸ್ವಿಯು ಮಹಾಭಾಗ್ಯಶಾಲಿಯೂ ಆದಂತಹ ಬೃಹದ್ರಥ ಎಂಬುವನು ಅಲ್ಲಿರುವ ಗೋಲಾಂಗೂಲಗಳಿಂದ ರಕ್ಷಿಸಲ್ಪಡ್ತಾ ಇದ್ದಾನೆ. ಮರುತ್ತನ ವಂಶಕ್ಕೆ ಸೇರಿದ ಕ್ಷತ್ರಿಯ ಕುಮಾರರು ಕೆಲವರು ಸಮುದ್ರನಿಂದ ರಕ್ಷಿಸಲ್ಪಡ್ತಾ ಇದ್ದಾರೆ. ಇನ್ನೂ ಪ್ರಸಿದ್ಧವಾದ ಕ್ಷತ್ರಿಯ ಕುಲದವರು ಅಲ್ಲಲ್ಲಿ ಶಿಲ್ಪಿಗಳು, ಕಂಚುಗಾರರು ಮುಂತಾದ ಜಾತಿಯವರನ್ನ ಆಶ್ರಯಿಸಿದ್ದಾರೆ. ಆ ಕ್ಷತ್ರಿಯರು ಅವರೆಲ್ಲ ಈಗ ನನ್ನ ರಕ್ಷಿಸುವುದಾದ್ರೆ
ಆಗ ನಾನು ಒಂದು ನೆಲೆಯಲ್ಲಿ ನಿಲ್ಲಬಹುದು. ಆ ಕ್ಷತ್ರಿಯ ತಂದೆ ತಾತಂದ್ರೆಲ್ಲ ನನ್ನ ನಿಮಿತ್ತವಾಗಿಯೇ ಪರಶುರಾಮನಿಂದ ಹತರಾದರು. ಅವರಲ್ಲಿ ನಾನು ಋಣಮುಕ್ತಳಾಗುವುದಕ್ಕಾಗಿ ಅವರನ್ನು ಆಧರಿಸಿ ಪೂಜಿಸಬೇಕಾಗಿದೆ. ಅವರಿಗೆ ನಾನು ಉತ್ತರ ಕ್ರಿಯೆಗಳನ್ನು ಮಾಡಿಸಬೇಕಾಗಿದೆ. ಆದರೆ ಮರ್ಯಾದೆಯಿಂದ ಮೀರಿ ನಡೆದ ಮೃತರಾಗಿ ಹೋದ ಕ್ಷತ್ರಿಯರಿಂದ ನಾನೇನು ಈಗ ರಕ್ಷಣೆಯನ್ನು ಕೊಡೋ ಹಾಗಿಲ್ಲ. ಸದ್ಯಕ್ಕೆ ಅಲ್ಲಲ್ಲಿ ತಲೆದಪ್ಪಿಸಿಕೊಂಡು ಉಳಿದಿರುವ ಕ್ಷತ್ರಿಯರಾದರೂ ಮುಂದೆ ನನ್ನನ್ನು ಭರಿಸಲಿ. ಶೀಘ್ರದಲ್ಲಿ ಅದಕ್ಕೆ ತಕ್ಕ ಸಂವಿಧಾನಗಳನ್ನು ನಡೆಸುವು ಎಂದರು. ಓ ಧರ್ಮರಾಜ, ಆಗ ಕಶ್ಯಪನು ಭೂದೇವಿಯು ನಿರ್ದೇಶಿಸಿದ ಕ್ಷತ್ರಿಯನೆಲ್ಲ ಕರೆತರಿಸಿ ಅವರಿಗೆಲ್ಲ ಬೇರೆ ಬೇರೆ ರಾಜ್ಯಗಳನ್ನು ಕೊಟ್ಟು ಅಭಿಷೇಕ ಮಾಡಿದ. ಆ ಕ್ಷತ್ರಿಯ ವಂಶವೇ ಪುತ್ರ ಪೌತ್ರ ಪರಂಪರೆಯಾಗಿ ಬೆಳೆದು ಈಗ ಭೂಮಿಯೆಲ್ಲ ನೆಲೆಗೊಂಡಿದೆ. ನೀನು ಪ್ರಶ್ನೆ ಮಾಡಿದ ಪೂರ್ವಗತಿಯ ವಿವರವನ್ನ ತಿಳಿಸಿದ್ದೇನೆ ಎಂದ. ಮಹಾತ್ಮನಾದ ಕೃಷ್ಣನು ಧರ್ಮರಾಜನಿಗೆ ಹೀಗೆ ಕಥೆಯನ್ನು ಹೇಳುತ್ತಾ, ಸೂರ್ಯನು ತನ್ನ ಪ್ರಭೆಗಳಿಂದ 3 ಲೋಕಗಳನ್ನು ವ್ಯಾಪಿಸುವಂತೆ ತೇಜೋ ವಿಶೇಷದಿಂದ ಆ ರಥದ ಮೇಲೆ ಕುಳಿತು ಮುಂದೆ ಸಾಗ್ತಾ ಇದ್ದ. ಇಲ್ಲಿಗೆ 48ನೇ ಅಧ್ಯಾಯ. ಅಷ್ಟಮೈಜಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಮೂಲ ಮಹಾಭಾರತವನ್ನ ಓದಿದ್ರೆ ಗೊತ್ತಾಗತ್ತೆ. ಈಗ ವಿಶ್ವಾಮಿತ್ರ ಅವನ ಕ್ಷತ್ರಿಯನೇ, ಅವನ ಹಿನ್ನೆಲೆ ನೋಡೋದಿಲ್ಲ. ಕೆರುವನ್ನ ಅದು ಬದಲು ಮಾಡಿದ್ದ. ಮಗಳು ತಾಯಿಯೇ ಮಗಳಿಗೆ ಗೊತ್ತಾಗದಂತೆ ಅವಳಿಗೆ ಕೊಟ್ಟಿದ್ದೇನೋ ವಿಶೇಷವಾಗಿದೆ, ಅದನ್ನೇ ನಾನು ತಿಂದ್ಬಿಡ್ತೀನಿ ಅಂತ ಇವನು ಯಾರಿಗೆ ಉದ್ದೇಶ ಏನೇನು ಕೊಟ್ಟಿದ್ನೋ ಅದರಿಂದ. ಹಾಗಾಗಿ ಆ ಬ್ರಾಹ್ಮಣ ತೇಜಸ್ಸಿನಿಂದ ಉಂಟಾದವನು ವಿಶ್ವಾಮಿತ್ರ. ಅಂದ್ರೆ ಬೈಬರ್ತು ಸುಮ್ಮನೆ ಜಪ ಮಾಡಿ ತನ್ನ ತಪಸ್ಸಿನಿಂದ ಸಿದ್ಧಿಸ್ಬಿಟ್ಟವನಾದ ಕ್ಷತ್ರಿಯನೊಬ್ಬ ಬ್ರಹ್ಮರ್ಷಿ ಪದವಿಯನ್ನು ಪಡೆದ ಅನ್ನೋ ಮಾತನ್ನ ಸಾಮಾನ್ಯವಾಗಿ ಕೇಳ್ತೀವಿ. ಯಾರು ಮಹಾಭಾರತದ್ದು ಈ ಕಥೆಗಳು ವಿಶ್ವಾಮಿತ್ರನ ಹಿನ್ನೆಲೆ ಗೊತ್ತಿಲ್ವೋ ಅಂತವ್ರು ಹೇಳ್ಬೇಕಷ್ಟೆ. ವರ್ಣಾಶ್ರಮ ಧರ್ಮಗಳು, ಅದರ ಆಚರಣೆ, ಅದರಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿದೆ. ಅವರವರಿಗೆ ಸರಿಯಾದಂಥದ್ದನ್ನ ನಡೆಸಬೇಕು. ಈ ವರ್ಣಾಶ್ರಮಗಳನ್ನು ಮಾಡಿದವನು ಯಾರು? ಸಾಕ್ಷಾತ್ ಭಗವಂತನೇ. ಭಗವದ್ಗೀತೆ ಹೇಳಿದೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ ಅಂತ. ಅವರವರು ಮಾಡಿದ ಹಿಂದಿನ ಜನ್ಮದ ಸಂಸ್ಕಾರ ಅದರಿಂದ ಬಂದಂತಾಗಿದೆ. ಎಲ್ಲರನ್ನು ಸೇರಿಬಿಟ್ಟು ಕ್ಯಾಸ್ಟ್ಲೆಸ್ ಸೊಸೈಟಿ ಮಾಡ್ತೀನಿ ಅಂತಂದ್ರೆ ಇನ್ನೊಂದಷ್ಟು ಹಾಳು ಮಾಡ್ತಾರೆ ಅಷ್ಟೇ. ಈಗೆಲ್ಲ ಎಷ್ಟು ವರ್ಷಗಳಾಯ್ತಲ್ಲ ನಮಗೆ ಇಂಡಿಪೆಂಡೆನ್ಸ್ ಬಂದು, ಅಥವಾ ಅದಕ್ಕೆ ಮೊದಲು ಶುರು ಮಾಡಿಕೊಂಡು ಈ ಜಾತಿ ಪದ್ಧತಿ ನಿರ್ಮೂಲನೆ ಮಾಡ್ಬಿಡ್ಬೇಕು ಅಂತ ಏನಾಯ್ತು ಅಂದ್ರೆ ಇನ್ನೊಂದಷ್ಟು ಹೊಸದಾಗಿ ಜಾತಿಗಳು ಉಂಟಾಯ್ತು ಅಷ್ಟೇ. ವರ್ಣ ಸಂಕರ. ಅದನ್ನ ಅರ್ಜುನನ ಬಾಯದಿಂದ ವ್ಯಾಸ ಮಹರ್ಷಿ ಹೇಳ್ದ, ಸ್ತ್ರೀಸು ದುಷ್ಣಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ ಸಂಕರೋ ನರಗಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಯೇಷಾಂ ಲುಪ್ತ ಪಿಂಡೋದಕ ಕ್ರಿಯೋ. ಎಲ್ಲ ಏನೇನಾಗುತ್ತೆ ಅದರಿಂದ? ವರ್ಣ ಸಂಕರ, ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಎಲ್ಲದನ್ನು ರೆಕಮೆಂಡ್ ಮಾಡಬೇಕು. ಸಾಮಾನ್ಯವಾಗಿ ಸಮಾಜದಲ್ಲಿ ಇದೆ. ಅವನು ಕ್ರಿಶ್ಚಿಯನ್ ಮಾಡ್ದ, ಇವನು ಮುಸ್ಲಿಂ ಮಾಡ್ಕೊಂಡ, ಅದು ಏನಂತೆ ಚೆನ್ನಾಗಿದ್ದಾರೆ. ಇಬ್ರು ಸಂಪಾದನೆ ಮಾಡ್ತಿದ್ದಾರೆ, ಇಬ್ರು ಮನೆ ಕಟ್ಟಿದ್ರು, ಕಾರ್ ಬಂತು, ಮಕ್ಕಳು ಆಯ್ತು. ಮಕ್ಕಳಾಗೋದೇನು ವಿಶೇಷವೇ? ಆದ್ರೆ ಮುಂದಿನ ಜನ್ಮಗಳು, ಅವರ ಹಿಂದಿನ ಪೂರ್ವಿಕರು ಇವರೆಲ್ಲ ಅದಕ್ಕೆ ಪಾತಕ್ಕೆ ಬೀಳ್ತಾರೆ ಅನ್ನೋದ್ರದ ಅರಿವು ಏನಾದ್ರು ಇದೆಯಾ? ಎಲ್ರು ನೋಡೋದು ಈಗೇನಾಗಿದೆ, ಅವರಿಗೆ ಎಲ್ಲ ಚೆನ್ನಾಗಿದ್ದಾರಲ್ಲ, ಯಾಕಾಗ್ಬಾರ್ದು ಅಂತ ಯಾರು ಈ ವರ್ಣ ಸಂಕರಕ್ಕೆ ಪೂರಕವಾಗಿಯೋ ಸಮ್ಮತಿಯನ್ನು ಕೊಟ್ರೆ ಅದರಲ್ಲೂ ಬಹಳ ದೋಷಿಗಳಾಗ್ತಾರೆ. ಎಲ್ಲ ಬಹಳ ಸೀರಿಯಸ್ ಇದು. ಈಗೇನೋ ಹೇಳೋದಕ್ಕೆ ಚೆನ್ನಾಗಿರುತ್ತೆ. ಈಗೇನೋ ಎಲ್ಲರೂ 4 ಜನ ಸೇರಿದ್ದಾರೆ, ಬಂಧುಗಳು. ನೋಡು ಅವ್ರು ಮಾಡ್ಕೊಂಡ್ರು ಕ್ಯಾಸ್ಟ್ ಇಂಟು ಕ್ಯಾಸ್ಟ್, ತಪ್ಪೇನು? ಐ ಆಲ್ಸೋ ಸಪೋರ್ಟ್ ಇಟ್. ನೀವು ಹೇಳಿ ಸಪೋರ್ಟ್ ಮಾಡಿ ಅಂತ ಜೋರಾಗಿ ಎಲ್ರ ಮುಂದೆ ನಿಮ್ಗೆ ಚಪ್ಪಾಳೆ ಹೊಡಿತಾರೆ. ಆದ್ರೆ ನೀವು ಆ ಪಾಪದಲ್ಲಿ ಭಾಗಿಯಾಗ್ತೀವಿ. ಭಗವಂತನೇ ಮಾಡಿದಂತ ವರ್ಣ ವ್ಯವಸ್ಥೆ ಅವೆಲ್ಲ ಹಾಳಾದ್ರೆ ಏನಾಗುತ್ತೆ? ಈಗ ನೋಡಿದ್ವಿ ನಾವು ಕ್ಷತ್ರಿಯ ವಂಶಕ್ಕೆ ಕೃಷ್ಣನೇ ಹೇಳ್ತಾ ಬಂದ ಏನೇನಾಯ್ತು ಅಂತ. ಒಂದೊಂದಾಗಿ ಎಲ್ಲವೂ ವ್ಯವಸ್ಥಿತವಾಗಿದ್ರೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಅವರವರ ಧರ್ಮ ಅವರಿಗೆ. ಅದನ್ನ ತಗೊಂಡೋಗಿ ರಾಮಾನುಜರಿಗೂ ಅವ್ರ ತಲೆ ಕಟ್ಬಿಟ್ಟು, ಓ ರಾಮಾನುಜ ಗ್ರೇಟ್ ಸೋಷಿಯಲ್ ರಿಫಾರ್ಮರ್, ಇರ್ರೆಸ್ಪೆಕ್ಟಿವ್ ಕ್ಯಾಸ್ಟ್ ಕ್ರೀಡ್ ಎಲ್ಲ ಮಾಡ್ಬಿಟ್ರು, ಎಲ್ರಿಗೂ ಕೊಟ್ಬಿಟ್ರು. ಏನ್ ಅವ್ರು ಕೊಟ್ಟಿದ್ದು, ಏನ್ ಮಾಡಿದ್ರು? ಮತ್ತೆ ಯಾಕೆ ಅವ್ರು ಅಷ್ಟೊಂದು ಸ್ಪಷ್ಟವಾಗಿ ಶ್ರೀಭಾಷ್ಯದಲ್ಲಿ ವರ್ಣಾಶ್ರಮ ಧರ್ಮಗಳನ್ನು ಅವಶ್ಯವಾಗಿ ಆಚರಿಸಬೇಕು, ನಿತ್ಯ ಗ್ರಂಥದಲ್ಲಿ ಅವರವರಿಗೆ ವಿಹಿತವಾದಂತಹದ್ದು ಏನೇನಿದೆಯೋ ಅದನ್ನ ಎಲ್ರೂ ಶ್ರದ್ಧೆಯಿಂದ ಆಚರಿಸ್ಬೇಕು, ಇವೆಲ್ಲ ಯಾಕೆ ಹೇಳಿದ್ರು?
ಎಲ್ಲವನ್ನೂ ಬಿಟ್ಟುಬಿಡಿ, ಏನು ಬೇಡ, ಯಾವ ರೂಲ್ಸು ಬೇಡ. ಏನಾಗುತ್ತೆ ಅಂದ್ರೆ ಅರಾಜಕತೆ ಉಂಟಾಗುತ್ತೆ ಎಲ್ಲ ಕಡೆನೂ ಅಷ್ಟೇ. ಅದನ್ನ ರಾಮಾನುಜರ ಹೆಸರು ಹೇಳ್ಬಿಟ್ಟು ರಾಮಾನುಜರು ದೊಡ್ಡ ಸಮಾಜ ಕ್ರಾಂತಿಕಾರರು, ಸಮಾಜದಲ್ಲಿ ಏನ್ ಬದಲಾವಣೆ ತಂದ್ಬಿಟ್ರು ಅಂತ, ಏನ್ ಎಲ್ರಿಗೂ ಹೇಳ್ಬಿಟ್ರು, ಎಲ್ಲ ಮಾಡಿದ್ರು ಅಂತ. ಜನ ಮತ್ತೆ ಸಮಾಜ ಎಲ್ರಿಗೂ ತುಂಬಾ ಇಷ್ಟವಾಗುತ್ತೆ ಅಂತ ಅಂದ್ಬಿಟ್ಟು ಇದು ನಬ್ರು ಯಾತ್ ಸತ್ಯಂ ಅಪ್ರಿಯ, ಅಪ್ರಿಯವಾದ ಸತ್ಯ ಅದ್ ಹೇಳ್ಬಾರ್ದು. ಅದಕ್ಕೇನು ಅಂತಂದ್ರೆ ಹೀಗೆ ಯಾರು ಇದೆಲ್ಲ ಬಹಳವಾಗಿ ಹೇಳ್ಬಿಡ್ತಾರೋ ಬಾಬಾ ಎಷ್ಟು ಜನ ರಾಮಾನುಜರ ಫಿಲಾಸಫಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ನೋಡಿ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕ್ರೀಡ್ ಇದನ್ನೇನೆ ಅವ್ರುಗಳು ಹೇಳ್ತಾ ಈಗ ಸಮಾಶ್ರಯಣ ಮಾಡಿಸ್ಕೊಂಡು ಶ್ರೀ ವೈಷ್ಣವತ್ವ ಸಿಗುವಂತದ್ದು ಇದು. ಹುಟ್ಟಿದ ಮೇಲೆ ಬ್ರಾಹ್ಮಣನಿಗೆ ದ್ವಿಜ ಅಂತ ಹೆಸರು. ದ್ವಿಜ ಅಂದ್ರೆ ಟ್ವೈಸ್ ಬಾರ್ನ್ ಅಂತ. ಹೇಗೆ ದ್ವಿಜ ಅಂತಂದ್ರೆ ಮೊದಲು ಎಲ್ಲ ಮಕ್ಕಳಂತೆ ತಾಯಿಯ ಗರ್ಭದಿಂದ ಜನಿಸಿದ್ದು. ಆಮೇಲೆ ಯಾವಾಗ ಇವನಿಗೆ ಉಪನಯನ ಆಗಿ ಗಾಯತ್ರಿ ಉಪದೇಶ ಆಗುತ್ತೋ ಅವಾಗ ಅವನಿಗೆ ಇನ್ನೊಂದು ಜನ್ಮ ಪಡೆದಂತೆ. ಗಾಯತ್ರಿಯಿಂದ ದ್ವಿಜತ್ವ ಅವನಿಗೆ, ಬ್ರಾಹ್ಮಣ್ಯ ಸಿಗೋದು ಅದರಿಂದ. ಯಾವಾಗ ಬ್ರಹ್ಮೋಪದೇಶ ಇವುಗಳೆಲ್ಲ ಆದ್ಮೇಲೆ ಸಮಾಶ್ರಯವನ್ನು ಮಾಡಿಸ್ಕೊಂಡ್ರೆ ವೈಷ್ಣವತ್ವ ಪ್ರಾಪ್ತಿ. ವೈಷ್ಣವತ್ವ ಆಯಿತು. ಇವಾಗ ಸಮಾಶ್ರಯನ ಮಾಡಿಸ್ಕೊಂಡಿದ್ದಾರೆ ಎಲ್ಲರೂ ಕೂಡ, ಯಾರೇ ಮಾಡ್ಕೊಳ್ಬೇಕಾದ್ರೂ ಮಾಡ್ಬೋದು. ಇದೆಲ್ಲ ರಾಮಾನುಜ ಅದೇನು ವಾಸ್ತವೇ. ಏನು ಎಲ್ರಿಗೂ ಅವಕಾಶ ಉಂಟು. ಆಗಮಗಳಲ್ಲಿ ಇದರಲ್ಲಿ ಹೇಳಿದೆ, ಪಾಂಚರಾತ್ರದಲ್ಲಿ ಈ ಸಮಾಶ್ರಯಣದ ಪ್ರಕ್ರಿಯೆ. ಯಾರು ವಿಷ್ಣುವೇ ಪರತತ್ವ, ನನಗೆ ಇನ್ನೊಂದು ಮರು ಹುಟ್ಟು ಬೇಡ ಅಂತೇಳಿ ಸಮಾಶ್ರಯಣವನ್ನು ಮಾಡಿಸ್ಕೊಡ್ತಾರ, ಅವರಿಗೆ ಖಂಡಿತ ಮೋಕ್ಷ ಸಿಗುತ್ತೆ ಅಂತಂದು. ಆದ್ರೆ ಈ ಹುಟ್ಟನ್ನೇನಾದ್ರು ಬದಲಾಯಿಸಿದ್ರು, ಇದೇನೆ ಬಹಳ ಸರಿಯಾಗಿ ನೋಡ್ಬೇಕಾದ್ರೆ. ಯಾರೇ ಬೇಕಾದ್ರೂ ಸಮಾಶ್ರಯಣ ಮಾಡಿಸ್ಕೊಳ್ಳಿ, ಆದ್ರೆ ಅವರ ಹುಟ್ಟು ಬೈ ಬರ್ತು ಅದನ್ನ ಯಾರು ಬದಲಾಯಿಸೋದಾಗಲ್ಲ. ಭಗವಂತನೇ ಹೇಳ್ತಾನೆ, ಅವರವರು ಆಯಾಯ ಜನ್ಮದಲ್ಲಿ ಬಂದವರು, ಆಯಾಯ ಧರ್ಮಕ್ಕೆ ಅನುಸಾರವಾಗಿರಿ. ಹಾಗಾದ್ರೆ ಈ ಸಮಾಶ್ರಯಣ ಮಾಡಿಸ್ಕೊಂಡಿದ್ದೇನು ಉಪಯೋಗ ಅಂದ್ರೆ, ವಿಷ್ಣುವನ್ನ ನಂಬಿ ನೀವು ಈ ಸಂಸ್ಕಾರವನ್ನ ಪಡೆದು ಅವನೇ ಮೋಕ್ಷಕ್ಕೆ ಅಂತಂದ್ರೆ, ನೀವು ಯಾವುದೇ ಜನ್ಮದಲ್ಲಿರಿ ನಿಮ್ಮ ಮೋಕ್ಷ ಸಿಗುತ್ತೆ. ಆದ್ರೆ ಇಲ್ಲಿ ಶರೀರ ಇರೋ ತನಕ ನಿಮ್ಮ ಶರೀರ ಯಾವ ಜನ್ಮದಲ್ಲಿ ಬಂದಿದೆಯೋ ಆ ವರ್ಣ, ಆ ಆಶ್ರಮ, ಅದಕ್ಕೆ ವಿಹಿತವಾಗಿ ಆ ಧರ್ಮಗಳನ್ನ ನಡೆಸಬೇಕು. ಸಮಾಶ್ರಯಣ ಮಾಡಿಸ್ಕೊಂಡಿದ್ದ ತಪ್ಪಲ್ಲ. ಆದ್ರೆ ಇವಾಗ ಸಮಾಶ್ರಯಣ ಮಾಡಿಸ್ಕೊಂಡವ್ರಿಗೆ ಇದನ್ನೇನೆ ಅತಿಯಾಗಿ ಹೇಳಿದ, ವಿಶೇಷವಾಗಿ ತೆಂಗಲೆ ಸಂಪ್ರದಾಯದಲ್ಲಿ ಯಾವ ರೀತಿಯಲ್ಲೂ ನೀವು ಅವರನ್ನ ಶ್ರೀ ವೈಷ್ಣವನಿಗೆ ಸಮನಾಗಿ ಭಾವಿಸುವಂತ ವ್ಯತ್ಯಾಸ ಇಲ್ಲ. ಸರಿ, ಹಾಗಿದ್ರೆ ನಿಮ್ಮ ಮಗಳನ್ನ ಅವನು ಮದುವೆ ಮಾಡ್ಕೊಡಿ, ಯಾರೋ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಒಬ್ಬ, ಇದಕ್ಕೂ ಇದು ಸಾಧ್ಯನೋ? ಕೇಳುವುದಕ್ಕೆ ಚೆನ್ನಾಗಿರುತ್ತೆ. ದೊಡ್ಡ ಸೋಷಿಯಲ್ ರಿಫಾರ್ಮು, ಎಲ್ರನ್ನೂ ಸಮಾನವಾಗಿ ಕಾಣೋದು. ಇಲ್ಲ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಅವನ ಹೆಂಡ ಕುಡಿತಾನೆ, ಇಲ್ಲ ಮಾಂಸ ತಿಂತಾನೆ, ನೀವು ತಿನ್ಬಿಡಿ, ಸಮಾನತೆ ಬಂದಂಗಾಗುತ್ತೆ. ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ, ಸಮಾನತೆ ಅಂದ್ರೆ ಏನು ಇದು? ಎಲ್ರ ಜೊತೆ ಇವಾಗ ಅವನ್ ತಿಂತಾ ಇದ್ದ ನಮ್ಮ ಜೊತೆ ಹೋಗಿ ನೀವು ಕೂತ್ಕೊಂಡು ತಿನ್ಬಿಡಿ, ಆಯ್ತಾ? ಸಮಾನತೆ ಬಂದಂಗ ಆಯ್ತಾ? ನೀವು ತುಂಬಾ ಮಡಿನಾ, ತುಂಬಾ ಶ್ರೋತ್ರಿ ಇರೋ, ಏನು ತಿನ್ಬಿಡಿ. ಆ ಹುಡುಗಿ ಪೇಜಾವರ ಮಠಾಧೀಶ ಬಂದಾಗ ಶೆಡ್ಯೂಲ್ ಕ್ಯಾಸ್ಟ್ನವ್ರು ಇರಲ್ಲ, ನಿಮ್ ಪುಣ್ಯನೇ ನಮ್ಗೆ ಸ್ವಲ್ಪ ಬರ್ಲಿ, ನಮ್ ಜೊತೆನೆ ಕೂತ್ಕೊಂಡು ತಿನ್ನಿ. ಬರೀ ಕುತರ್ಕಗಳು, ವಿತಂಡವಾದಗಳು ಇವುಗಳನ್ನೇ ಮಾಡ್ತಾ ಹೋಗಿ ಏನು ಒಂದು ವ್ಯವಸ್ಥೆ ಇದೆಯೋ ಅದನ್ನೆಲ್ಲ ಹಾಳು ಮಾಡೋದಾಗ್ತದೆ ಅಗತ್ಯ ಇದೆ. ಅದಕ್ಕೆ ಮೌನವಾಗಿ ಎಲ್ಲರೂ ಸಮ್ಮತಿಸ್ತಾ ಇದಕ್ಕೆಲ್ಲ ಹೌದು ಇದೆಲ್ಲ ಹೋಗ್ಬೇಕು, ಜಾತಿ ಪದ್ಧತಿ ಬಹಳ ಕ್ರೂರವಾದದ್ದು. ನಮ್ಮ ಭಗವಂತನಿಗೆ ತಲೆ ಸರಿ ಇರ್ಲಿಲ್ಲ, ಅವ್ನು ಗೀತೆ ಬರಿಬೇಕಾದ್ರೆ. ವಿಜ್ಞಾನ, ವೈಚಾರಿಕ ವಿಚಾರವಾದಿಗಳು ಇವರುಗಳೆಲ್ಲ ಸರಿ ಮಾಡಿ. ಇವಾಗ ಒಂದೇನು ಅಂತಂದ್ರೆ, ಮುಂದೆ ಈಗ ಈ ಕ್ಲೋನಿಂಗು ಮತ್ತೊಂದು ಎಲ್ಲ ಇದೆ. ಅದರಲ್ಲಿ 5 ಬೆರಳುಗಳು ಸಮಾನವಾಗಿ ಇರುವಂತೆ ಒಂದು ಮಗುವನ್ನು ಹುಟ್ಟಿಸಿ, ಏನೇನು ಚೇಂಜಸ್, ಯಾವ್ಯಾವುದೋ ಶಸ್ತ್ರಕ್ರಿಯೆಗಳು ಇದನ್ನ ಮಾಡ್ತಾರೆ. ಹಾಗೆ ಅಸಮಾನತೆ ಇರುವಂತದ್ದನ್ನ ಸಮನಾಗಿ ಮಾಡ್ಬೇಕು. 5 ಬೆರಳುಗಳು ಒಂದೇ ಸಮನಾಗಿರ್ಲಿ, ಎಲ್ಲ ಒಂದೇ ಇದಕ್ಕೆ ಲೆವೆಲ್ ಬರ್ಬೇಕು. ಆಗ ಅವನನ್ನು ಏನಾದ್ರು ಒಂದು ಹಿಡ್ಕೊಳ್ಳಿ ಅಂತ ಹೇಳಿ ಆಗತ್ತೆ. ಯಾವ ಬೆರಳುಗಳು ಎಷ್ಟೆಷ್ಟು ಏನೇನು, ಅದಕ್ಕೆಲ್ಲ ಒಂದೊಂದು ಪರ್ಪಸ್ ಇದೆ ಭಗವಂತನ ಸೃಷ್ಟಿನಲ್ಲಿ. ಹಾಗೆ ಈ 4 ವರ್ಣಾಶ್ರಮದ ವ್ಯವಸ್ಥೆ, ಅದಕ್ಕೂ ಕೂಡ ಒಂದು ಅರ್ಥ ಇದೆ. ಬರೀ ಸುಮ್ಮನೆ ಕೇವಲ ಏನು
ಎಲ್ಲ ಬ್ರಾಡರ್ ಇದು ತುಂಬಾ ತುಂಬಾ ಏನು ಎಷ್ಟು ವೈಚಾರಿಕವಾಗಿ ಯೋಚನೆ ಮಾಡ್ತಾರೆ. ಯಾರು ಇದ್ರ ಬಗ್ಗೆ ಹೇಳಿದ್ರೆ ಅವರೆಲ್ಲ ಔಟ್ಡೇಟೆಡ್ 18th ಸೆಂಚುರಿನವರು ಅನ್ನುವಂಥದ್ದು. ಈ ನಮ್ಮ ಇವುಗಳನ್ನೇ ಹಾಳು ಮಾಡತ್ತಷ್ಟೆ. ಇದೆಲ್ಲ ಪ್ರತಿಭಟಿಸ್ಬೇಕು. ಇವುಗಳೆಲ್ಲ ಸರಿಯಲ್ಲ. ವರ್ಣಾಶ್ರಮ ಧರ್ಮಗಳ ಆಚರಣೆ ಬಹಳ ಅವಶ್ಯ ಅನ್ನೋದು ಇಂದಿನಿಂದ ರಾಮಾನುಜರ ಕಾಲದಿಂದಾನೆ ನಿತ್ಯ ಗ್ರಂಥದಲ್ಲಿ ಹೇಳಿದ್ದು, ಮುಂದಕ್ಕೆ ಅನೇಕ ಗ್ರಂಥಗಳಲ್ಲಿ ಬಂದಂತದ್ದು. ಅದನ್ನ ನಾವು ಉಳಿಸ್ಕೋಬೇಕು. ಕೇಳುವುದಕ್ಕೆ ಆಪ್ಯಾಯಮಾನವಾಗಿದೆ ಅಂತ ಬರೀ ಆ ಧರ್ಮವನ್ನು ವಿರುದ್ಧವಾಗಿ ಹೇಳೋದು ಯಥಾರ್ಥ ಜ್ಞಾನ ಅಲ್ಲ. ಇದು ಎಲ್ಲ ವಿಪರೀತ ಜ್ಞಾನ, ಅಲ್ಪ ಜ್ಞಾನ, ಅನ್ಯಥಾ ಜ್ಞಾನ, ಅವುಗಳಲ್ಲಿ ಸೇರುತ್ತಿದ್ದಲ್ಲ. ಸೊ ಭೂದೇವಿ ಆ ಕಪಿಲನನ್ನ ಪ್ರಾರ್ಥನೆ ಮಾಡಿ ಮತ್ತೆ ಕ್ಷತ್ರಿಯ ವಂಶ ಹೇಗೆ ಮುಂಟಾಯಿತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ರಾಮಾಯಣದಲ್ಲಿ ಭರತನನ್ನ ಅವನು ಬಂದ ಮೇಲೆ ಪಾದುಕೆಯನ್ನ ತಗೊಳಕ್ ಮೊದಲು ಭರತನನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು, ಹೇಗೆ ನೀನ್ ರಾಜ್ಯವನ್ನ ಚರ್ಯ ಮಾಡ್ತಾ ಇದೀಯಾ, ರಾಜನಲ್ಲಿದ್ರೆ ಅರಾಜತೆ ಜನಪದೆ ಅಂತ ಒಂದು 16 ಶ್ಲೋಕಗಳಲ್ಲಿ ಹೇಳ್ತಾನೆ. ಕ್ಷತ್ರಿಯನು ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ಕುಂಡು ಪೋಖರಿಗಳು, ಇವರುಗಳೆಲ್ಲ ಕೊಲೆ ದರೋಡೆಗಳು, ಎಲ್ಲ ಧರ್ಮ ಎಲ್ಲ ನಾಶವಾಗೋದು. ಎಲ್ಲ ಇದನ್ನೆಲ್ಲ ಸರಿಯಾಗಿ ನಿಲ್ಲಿಸ್ಬೇಕು ಅಂದ್ರೆ ಸರಿಯಾದವನು ಇರಬೇಕು ರಾಜ. ರಾಜದಂಡಕ್ಕೆ ಭಯಪಟ್ಟು ಯಾರು ಅದನ್ನ ಅತಿಕ್ರಮಿಸಬಾರ್ದು. ಇವೆಲ್ಲ ಬರ್ಬೇಕಾದ್ರೆ ಏನೆಲ್ಲರೂ ಬಹಳ ಸಭ್ಯರು, ಪ್ರತಿಯೊಬ್ಬರು. ಹಿಂದೆನೂ ಯಾವಾಗಲೂ ಒಂದ್ಸಲಿದೆ, ಅಮೆರಿಕಾದಲ್ಲಿ ಹೋದ್ರೆ ಯಾರು ರೂಲ್ಸ್ನ ಬ್ರೇಕ್ ಮಾಡೋದಿಲ್ಲ. ರಾತ್ರಿ 12 ಗಂಟೆನಲ್ಲೂ ಸಿಗ್ನಲ್ ರೆಡ್ ಇದ್ರೆ ಅವರು ಅತಿಕ್ರಮಿಸೋದಿಲ್ಲ ಅಂತ. ಯಾಕೆ ಅತಿಕ್ರಮಿಸೋದಿಲ್ಲ ಅಂದ್ರೆ ಅಲ್ಲಿ CCTVಗಳಿದೆ. ನೀವು ರಾತ್ರಿ 12 ಗಂಟೆಯಲ್ಲಿ ಅತಿಕ್ರಮಿಸಿದ್ದು ಆಯ್ತು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಅವ್ರು ಸೋಷಿಯಲ್ ಸೆಕ್ಯೂರಿಟಿ ನಂಬರ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಇದನ್ನ ಹಾಕ್ಬಿಟ್ಟು ಅವನಿಗೆ ಮನೆ ಸಿಗೋಲ್ಲ, ಬಾಡಿಗೆ ಮನೆ, ಅವನ ಕೆಲಸದಲ್ಲಿ ಇದಾಗಲ್ಲ, ಇನ್ಶೂರೆನ್ಸ್ ಸಿಗೋಲ್ಲ. ಎಲ್ಲ ಒಂದೊಂದಕ್ಕೆ ಒಂದು ತಪ್ಪು ಮಾಡಿದ್ರೆ ಅದರ ಪರಿಣಾಮ ಎಷ್ಟು ಭೀಕರವಾಗುತ್ತೆ ಅಂದ್ರೆ ಅವಾಗ ಬೇರೆ ಎಲ್ಲಿ ಏನು ಸಿಗುವುದಿಲ್ಲ, ಕೆಲಸದಲ್ಲಿ ಸಿಗ್ಬೇಕಾದ್ರೂ ಅಷ್ಟೇ. ಹಾಗೆ ದಂಡಕ್ಕೆ ಭಯಪಟ್ಟು ಎಲ್ರು ಇದ್ ಮಾಡಿದ್ದಾರೆ ಹೊರತು ಇನ್ನೇನೆಲ್ಲ ಬಹಳ ಸಂಸ್ಕಾರವಂತರು ಅಂತಂದ್ಬಿಟ್ಟಲ್ಲ. ಎಲ್ರು ಕೆಟ್ಟವರು ಅಂತ ಹೇಳೋಲ್ಲ ನಾನು. ದಂಡ ಭಯ ಇರಬೇಕು ಅನ್ನೋದು ಲೋಕದಲ್ಲಿ. ಯಾಕೆಂದ್ರೆ ಹೀಗೆ ನೀತಿ ನಿಯಮಗಳು ಯಾಕಿದೆ? ಎಲ್ಲರ ಒಳಿತಿಗಾಗಿ ಮಾಡಿರುವಂತಹದ್ದು ಸಂವಿಧಾನ. ಅದು ಯಾಕೆ ಮಾಡಿದ್ರು ಅದನ್ನ? ಮೈಯಶುದ್ಧ ಒಬ್ಬೆ ಯಾವನ್ ಮಾಡ್ದ ಸೆಕ್ಷನ್, ಅದಕ್ಕೆ ಏನ್ ಮಾಡಿದ್ದೇನೆ ಅಂತ ಯಾರು ಕೇಳ್ತಾರೆ ಏನು? ವಿ ಆರ್ ಬೌಂಡ್ ಬೈ ದಟ್. ಹಾಗೆ ಇದು ಕೂಡ ಅಷ್ಟೇ. ವರ್ಣಾಶ್ರಮ ಧರ್ಮಗಳು ಇಟ್ ಈಸ್ ಮ್ಯಾಂಡೇಟರಿ, ವಿದ್ಯುಕ್ತವಾದದ್ದು. ವಿಧಿ ಅಂತ ಅದಕ್ಕೆ ಹೆಸರು, ಅದಕ್ಕೆ ನಿತ್ಯ ವಿಧಿಗಳು. ಹೀಗೆ ಧರ್ಮ ಇದು ನೆಲೆಯಲ್ಲಿರ್ಬೇಕು. ನಾವು ಆತ್ಮದ ಉದ್ಧಾರ ಜೊತೆಗೆ ಇಲ್ಲಿಯೂ ಕೂಡ ಚೆನ್ನಾಗಿ ಆಗಬೇಕು ಅಂತಂದ್ರೆ ಎಲ್ಲರೂ ಕೂಡ ಅವರವರಿಗೆ ವಿಹಿತವಾದ ಧರ್ಮದ ಆಚರಣೆ ಬಹಳ ವಿಶೇಷವಾಗಿ ನಡೆಸಲೇಬೇಕು ಅನ್ನೋದು. ಇದು ಇಲ್ಲಿ ಒಂದೊಂದೇ ಹೇಳ್ತಾ ಬಂದಿದ್ದು. ಇಲ್ಲಿಗೆ 48ನೇ ಅಧ್ಯಾಯ ಅಷ್ಟಮಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 49ನೇ ಅಧ್ಯಾಯ ಧರ್ಮರಾಜಾದಿಗಳು ಭೀಷ್ಮನಿದ್ದಲ್ಲಿಗೆ ಬಂದು ನಮಸ್ಕರಿಸಿದ್ದು. ಕೃಷ್ಣನು ಭೀಷ್ಮನಿಗೆ ಉಪಚಾರೋಕ್ತಿಗಳನ್ನು ಹೇಳಿ ಧರ್ಮರಾಜನಿಗೆ ಧರ್ಮೋಪದೇಶ ಮಾಡುವಂತೆ ಪ್ರಾರ್ಥಿಸಿದ್ದು. ಮೋಕ್ಷ ಧರ್ಮ ಬಹಳ ವಿವರವಾಗಿದೆ, ಇನ್ನು ಎಲ್ಲ ಡೀಟೇಲ್ ಇಲ್ಲೇನೆ ವಿಷ್ಣು ಸಹಸ್ರನಾಮದ್ದು ಕೂಡ ಆಮೇಲೆ ಬರುವಂತದ್ದು. ಅಷ್ಟಮಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧರ್ಮರಾಜನು ಪರಶುರಾಮನ ಅದ್ಭುತ ಕಾರ್ಯಗಳನ್ನ ಕೇಳಿ ಆಶ್ಚರ್ಯನಾಗಿ, ಓ ಕೃಷ್ಣ, ಪರಶುರಾಮನ ಕ್ರೋಧದಿಂದ ಭೂಮಿಯು ಕ್ಷತ್ರಿಯ ಶೂನ್ಯವಾಯಿತಲ್ಲವೇ? ಆತನ ಪ್ರಭಾವವು ಮಹೇಂದ್ರನ ಪ್ರಭಾವಕ್ಕೆ ಸಾಟಿಯಾಗಿತ್ತು. ವಾಸುದೇವ, ಪಶುಗಳು, ಸಮುದ್ರ ರಾಜನು, ಸಿಂಗಳಿಕಗಳು, ಕಪಿ ಕರಡಿಗಳು ಇವೆಲ್ಲ ಕ್ಷತ್ರಿಯ ವಂಶೋದ್ಧಾರಕ್ಕಾಗಿ ಅನೇಕ ರಾಜಕುಮಾರರನ್ನ ಆ ಪರಶುರಾಮನ ಕೊಲೆಯಿಂದ ತಪ್ಪಿಸಿ ರಕ್ಷಿಸಿದ್ರಲ್ಲೇ. ಆಹಾ, ಆಶ್ಚರ್ಯ! ಮನುಷ್ಯಲೋಕವು ಧನ್ಯ, ಮನುಷ್ಯರೆಲ್ಲರೂ ಅದೃಷ್ಟಶಾಲಿಗಳು. ಅವರ ರಕ್ಷಣೆಗಾಗಿ ಬ್ರಾಹ್ಮಣೋತ್ತಮರು ಈ ಧರ್ಮ ಕಾರ್ಯಗಳನ್ನು ನಡೆಸಿದ್ರಲ್ವೇ ಎಂದು ವಿಸ್ಮಿತನಾಗಿದ್ದ. ಹೀಗೆ ಕೃಷ್ಣ ಧರ್ಮರಾಜರಿಬ್ಬರು ಅನ್ಯೋನ್ಯ ಸಂಭಾಷಣೆಗಳನ್ನು ಮಾಡುತ್ತಾ ಬಾಣಗಳ ಹಾಸಿಗೆ ಮೇಲೆ ಮಲಗಿದ್ದ ಭೀಷ್ಮನಲ್ಲಿಗೆ ಬಂದರು. ಅಲ್ಲಿ ಶರಕಲ್ಪದಿದ್ದ ಮಲಗಿದ್ದ ಭೀಷ್ಮನ ಸುತ್ತಲೂ ಕಿರಣಗಳನ್ನು ಹರಡಿದ ಸಂಧ್ಯಾಕಾಲದ ಸೂರ್ಯನಂತೆ ತೇಜಸ್ಸಿನಿಂದ ಬೆಳಗುತ್ತಾ ಇದ್ದ ಯಾರೋ ಭೀಷ್ಮ. ದೇವತೆಗಳು ಇಂದ್ರನ ಹೇಗುವ ಹಾಗೆ ಅನೇಕ ಮಹರ್ಷಿಗಳು ಅವನನ್ನು ಸುತ್ತಲೂ ಉಪಾಸಿಸ್ತಾ ಇದ್ರು. ಮೊದಲೇನೆ ಹೇಳಿದ್ರು, ಎಲ್ಲ
ಇವನು ಶರೀರ ಬಿಡೋ ಸಮಯ ಅಂತ ಹೇಳಿ ಎಲ್ಲ ಮಹರ್ಷಿಗಳು ಇವ್ರುಗಳೆಲ್ಲ ಬಂದು ಸೇರಿದ್ದಾರೆ. ಮೋಘವತಿ ನದಿಯ ತೀರದಲ್ಲಿ ಒಂದು ಪವಿತ್ರವಾದ ಸ್ಥಳದ ಮೇಲೆ ಶರತಲ್ಪ ಬಾಣದ ಮೇಲೆ ಮಲಗಿದ್ದ ಭೀಷ್ಮನನ್ನ ಕೃಷ್ಣನು ಧರ್ಮರಾಜನು ದೂರದಿಂದಲೇ ಕಂಡ್ರು. ಆಮೇಲೆ ಭೀಮಾರ್ಜುನಗಳಾದ 4 ಪಾಂಡವರು ಕೃಪಾದಿಗಳು ಬಂದ್ರು. ಶಯ್ಯಾಗತನಾದ ಭೀಷ್ಮನ ಕಂಡೊಡನೆ ಎಲ್ಲರೂ ವಾಹನಗಳಿಂದ ಹಿಡಿದು ಮುಂದೆ ನಡೆದು ಬಂದ್ರು. ಎಲ್ಲರೂ ಮನಸ್ಸನ್ನು ಅಡಗಿಸಿ ಇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಂಡು ಶಾಂತ ಚಿತ್ತನಿಂದ ಮುಂದೆ ಹೋಗಿ ಅಲ್ಲಿ ನೆರೆದಿದ್ದ ವ್ಯಾಸಾದಿ ಮಹರ್ಷಿಗಳಿಗೆಲ್ಲ ಮೊದಲು ನಮಸ್ಕರಿಸಿ ಆಮೇಲೆ ಭೀಷ್ಮನಲ್ಲಿ ಬಂದ್ರು. ಆಗ ಕೃಷ್ಣ ಭೀಷ್ಮನ್ ನೋಡಿ ಅವನ ತಪೋವೃದ್ಧಿಯನ್ನ ಕೇಳಿದ ಮೇಲೆ ಕುಳಿತುಕೊಂಡ. ಸಾತ್ವಿಕೆ ಮೊದಲಾದವರೆಲ್ಲರೂ ಅವನ ಪಕ್ಕದಲ್ಲಿ ಸುತ್ತಮುತ್ತ ಕುಳಿತುಕೊಂಡ್ರು. ನಂದಿ ಹೋಗುವ ಅಗ್ನಿಯಂತೆ ಪ್ರಾಣ ತ್ಯಾಗಕ್ಕೆ ಸಿದ್ಧನಾಗಿದ್ದ ಭೀಷ್ಮನನ್ನ ನೋಡಿ ಕೃಷ್ಣನ ಮನಸ್ಸಿನಲ್ಲಿ ಸ್ವಲ್ಪ ವ್ಯಸನ ಪಡುತ್ತಾ ಹೀಗೆಂದು ಪ್ರಶ್ನೆ ಮಾಡ್ತಾನೆ. ಹೇ ಮಹಾತ್ಮ, ನಿನ್ನ ಇಂದ್ರಿಯಗಳು ಮೊದಲಿನಂತೆ ತಿಳಿವಾಗಿರುವಷ್ಟೇ, ಬುದ್ಧಿಯು ಕಲುಷಿತವಾಗಿರುವಷ್ಟೇ, ಪ್ರಾಣ ಪ್ರಹಾರದಿಂದ ನೊಂದ ನಿನ್ನ ದೇಹಕ್ಕೆ ಬಾಧೆ ಇಲ್ಲದೆ ಇರುವುದೇ? ಮನೋದುಃಖಕ್ಕಿಂತಲೂ ಶರೀರದ ಕಷ್ಟ ಬಲವತ್ತರವಾದದ್ದು. ಹೇ ಪ್ರಭು, ನಿನ್ನ ತಂದೆಯಾದ ಶಂತುವಿನ ವರದಿಂದ ನಿನಗೆ ಮರಣವೇನೋ ನಿನ್ನ ಇಚ್ಛಾಧೀನವಾಗಿದೆ. ಆದರೇನು ಆ ವರ ನಿನ್ನ ಶರೀರದ ವೇದನೆಯನ್ನ ನೀಗಿಸಲಾರದು. ಶರೀರದೊಳಗೆ ನಾಡಿದ ಬಾಣದ ಅಲುಗು ಎಷ್ಟೇ ಸೂಕ್ಷ್ಮವಾಗಿದ್ರೂ ಬಹಳ ಬಾಧೆಯನ್ನು ಕೊಡುತ್ತೆ. ಹೀಗಿರುವಾಗ ಅಂಗಾಂಗಳ ಒಳಗೆಲ್ಲ ಬಾಣಗಳು ನಾಡಿದ ನಿನ್ನ ವೇದನೆಯನ್ನು ಹೇಳ್ತಕ್ಕದ್ದೇನಿದೆ? ಹೇ ಭರತಕುಲೋತ್ತಮ, ನೀನು ದೇವತೆಗಳಿಗೂ ಕೂಡ ಹಿತವನ್ನು ಬೋಧಿಸ್ತಕ್ಕಂತಹ ಅತಿಶಯ ಜ್ಞಾನವುಳ್ಳವನು. ಇಂತಹ ನಿನಗೆ ಪ್ರಾಣಿಗಳ ಜನನ ಮರಣಗಳನ್ನು ಕುರಿತು ಬೇರೆಯವರು ತಿಳಿಸಬೇಕಾದದ್ದೇನಿದೆ? ಜ್ಞಾನವೃದ್ಧರಾದ ನಿನಗೆ ಭೂತ ಭವಿಷ್ಯದ ವರ್ತಮಾನಗಳೆಲ್ಲವೂ ಅಂಗೈ ನೆಲ್ಲಿಯಂತೆ ಕರತಲಾಮಲಕ ಅಂತ ಹೇಳುವಂತೆ ಸ್ಪಷ್ಟವಾಗಿ ತಿಳಿದಿದೆ. ಪ್ರಾಣಿಗಳಿಗೆ ಈ ಲೋಕದ ಸಂಸಾರ ಗತಿಯು ಧರ್ಮದಿಂದ ಉಂಟಾಗತಕ್ಕ ಫಲಗಳು ನಿನಗೆ ಚೆನ್ನಾಗಿ ತಿಳಿದಿದೆ. ಮಹಾಪ್ರಾಜ್ಞನಾದ ನೀನು ಧರ್ಮಮಯವಾದ ನಿಧಿ ಎಂತಿರುವೆ. ನೀನು ಭಾಗ್ಯ ಸಮೃದ್ಧವಾದ ರಾಜ್ಯದಲ್ಲಿದ್ದಾಗ ರೋಗಾದಿಗಳಿಲ್ಲದೆ ಪೂರ್ಣವಾದ ಅವಯವಗಳಿಂದ ಪುಷ್ಟಿ ಹೊಂದಿದ್ದ ದೇಹವುಳ್ಳವನಾಗಿ ಅನೇಕ ಸುಂದರಿ ಮಣಿಗಳಿಂದ ಪರಿವೃತನಾಗಿದ್ದರೂ ಕೂಡ ನೀನೊಬ್ಬನೇ ಲೋಕದಲ್ಲಿ ಊರ್ಧ್ವರೆ ತಸ್ಸು ಎನಿಸಿರುವುದೆಂಬುದನ್ನ ನಾನು ಚೆನ್ನಾಗಿ ಬಲ್ಲೆ. ಸತ್ಯಧರ್ಮನು, ಮಹಾವೀರ್ಯನು, ಶೂರನು, ಧರ್ಮೈಕ ಪ್ರಾಯಣನು ಆದಂತ ನಿನ್ನೊಬ್ಬನ ಹೊರತು ತ್ರೈಲೋಕ್ಯದಲ್ಲಿ ತಪೋಬಲದಿಂದಲಾದರೂ ಮೃತ್ಯುವನ್ನು ಜಯಿಸಬಲ್ಲಂತಹ ಬೇರೆ ರಾಜನೊಬ್ಬನು ಇದ್ದುದಾಗಿ ನಾವು ಕೇಳಲಿಲ್ಲ. ದೇವಾಸುರ ಯಕ್ಷ ರಾಕ್ಷಸಾದಿಗಳಲ್ಲೆಲ್ಲ ನೀನೊಬ್ಬನೇ ಏಕರತನಾಗಿ ಜಯಿಸಲ್ಪಡುವ ಶಕ್ತಿ ಉಳ್ಳವನು ಎಂಬುದಕ್ಕೂ ಸಂದೇಹ ಇಲ್ಲ. ಕ್ಷತ್ರಿಯನಾಗಿದ್ರು ಕ್ರೂರ ಸ್ವಭಾವ ಇಲ್ಲದೆ ಶುದ್ಧನೋ, ಶಾಂತನೋ, ಜಿತೇಂದ್ರಿಯನೋ, ಸರ್ವಭೂತ ಹಿತನೋ, ಮಹಾರಥನೋ ಆದ ನಿನ್ನಂತಹ ಪುಣ್ಯಪುರುಷನೋ ಬೇರೊಬ್ಬನು ಇರುವುದಾಗಿ ನಾನು ಕೇಳಲಿಲ್ಲ. ಈ ಮಹಾಬಾಹೋ, ಇಂದ್ರ ಸಮಾನನಾದ ನೀನು ಅಷ್ಟವಸುಗಳು ಅಂಶವನ್ನೆಲ್ಲ ಒಂದಾಗಿ ಸೇರಿಸಿ 9ನೇ ವಸುವಾಗಿ ಹುಟ್ಟಿದ ಎಂದು ಗುಣದಲ್ಲಿ ಎಲ್ಲರಿಗಿಂತಲೂ ಮೇಲೆನಿಸಿದಂತಲೂ ಬ್ರಾಹ್ಮಣರು ನಿನ್ನನ್ನು ಯಾವಾಗಲೂ ಪ್ರಶಂಸೆ ಮಾಡ್ತಾ ಇದ್ದಾರೆ. ನಾನು ನಿನ್ನನ್ನ ಚೆನ್ನಾಗಿ ಬಲ್ಲೆ. ನಿನ್ನ ಶಕ್ತಿಯು ದೇವತೆಗಳಲ್ಲಿಯೂ ಪ್ರಖ್ಯಾತಗೊಂಡಿದೆ. ಗುಣದಲ್ಲಿ ನಿನಗೆ ಸಮಾನನಾದ ಪುರುಷನೊಬ್ಬನನ್ನ ನಾವು ಕಂಡು ಇಲ್ಲ, ಕೇಳಿಯೂ ಇಲ್ಲ. ದೇವತೆಗಳಿಗಿಂತಲೂ ಮೇಲಾದ ಗುಣವುಳ್ಳ ನೀನು ನಿನ್ನ ತಪೋಬಲದಿಂದ 1000 ಜಂಗಮಗಳಾದ ಲೋಕಗಳನ್ನೇ ಸೃಷ್ಟಿಸಲು ಶಕ್ತಿ ಉಳ್ಳವನು. ಇಂತಹ ಉತ್ತಮ ಪುರುಷನಾದ ನಿನಗೆ ಉತ್ತಮ ಲೋಕಗಳು ಲಭಿಸುವವು ಎಂಬುದನ್ನು ಹೇಳಬೇಕಾದದ್ದೇನೋ? ಪಾಂಡುಕುಮಾರಲ್ಲಿ ಹಿರಿಯವನಾದ ಈ ಧರ್ಮರಾಜನು ತಾನು ನಡೆಸಿದಂತಹ ಜ್ಞಾತಿ ವ್ರತಕ್ಕಾಗಿ ಬಹಳ ಕೊರಗ್ತಾ ಇದ್ದಾನೆ. ಇವನ ದುಃಖವನ್ನು ನೀನು ನೀಗಿಸ್ಬೇಕು. 4 ವರ್ಣದವರ ಧರ್ಮಗಳು, ಆಶ್ರಮ ಧರ್ಮಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ವಿದ್ಯೆಗಳಿಗೆ ಸಂಬಂಧಪಟ್ಟಂತಹ ಧರ್ಮಗಳು, ವೇದೋಕ್ತ ವಿಶೇಷ ಧರ್ಮಗಳು, ಯೋಗ ಸಾಂಖ್ಯಗಳೊಡನೆ ಕೂಡಿದ ಸನಾತನ ಧರ್ಮಗಳು, ಇವೆಲ್ಲ ನಿನಗೆ ಚೆನ್ನಾಗಿ ತಿಳಿದಿದೆ. ವರ್ಣಗಳಿಗೆ ವಿಹಿತವಾದ ಧರ್ಮಶಾಸ್ತ್ರ ವಿಷಯ ಎಲ್ಲವೂ ಕೂಡ ವಿವರಣೆಗಳೊಡನೆ ನಿನಗೆ ಚೆನ್ನಾಗಿ ತಿಳಿದಿದೆ. ಪ್ರತಿಲೋಮ ಜಾತಿಗಳು, ಬ್ಲೇಚ್ಛರಿಗೂ ಏರ್ಪಟ್ಟ ಧರ್ಮಗಳು, ಆಯಾ ಕುಲ, ಗೋತ್ರ, ದೇಶ, ಜಾತಿಗಳಿಗೆ ಅಯೋಗ್ಯವಾದ ಧರ್ಮ ಲಕ್ಷಣಗಳು, ವೇದಗಳಿಂದಲೂ ಶಿಷ್ಟರಿಂದಲೂ ವಿಧಿಸಲ್ಪಟ್ಟ ಧರ್ಮಗಳು ನಿನಗೆ ಚೆನ್ನಾಗಿ ತಿಳಿದಿದೆ. ಪ್ರವೃತ್ತಿ ನಿವೃತ್ತಿ ಧರ್ಮಗಳನ್ನು ನೀನು ಚೆನ್ನಾಗಿ ಬಲ್ಲೆ. ಇತಿಹಾಸ ಪುರಾಣಗಳಲ್ಲಿಯೂ ಧರ್ಮಶಾಸ್ತ್ರದಲ್ಲಿಯೂ ನಿರೂಪಿಸಲ್ಪಟ್ಟಂತ ಎಲ್ಲ ಧರ್ಮಗಳು ನಿನಗೆ ಕೊರತೆ ಇಲ್ಲದೆ ಹೃದ್ಗತವಾಗಿದೆ. ಸಂದೇಹಾಸ್ಪದ ವಿಷಯಗಳಲ್ಲಿ ಸಂದೇಹವೆಲ್ಲ ತೀರುವಂತೆ ವಿಶದವಾಗಿ ಉಪದೇಶಿಸಲು ನೀನು ಹೊರತು ಬೇರೆ ಒಬ್ಬನು ಶಕ್ತನಲ್ಲ. ಆದ್ದರಿಂದ ನೀನು ಧರ್ಮರಾಜನ ಮನಸ್ಸಿನಲ್ಲಿರುವ ದುಃಖವನ್ನ ನಿನ್ನ ಬೋಧನೆಯಿಂದ ನೀಗಿಸಬೇಕು. ನಿನ್ನಂತೆ ವಿಶಾಲ ಬುದ್ಧಿಯುಳ್ಳ ಜ್ಞಾನವೃದ್ಧರೇ ಮೋಹಾಕುಲರಾದ ಜನರನ್ನ ಸದುಪದೇಶಗಳಿಂದ ಶಾಂತಗೊಳಿಸಲು ಶಕ್ತರು ಎಂದ.
ಕೃಷ್ಣ ಭೀಷ್ಮನಿಗೆ ಇಷ್ಟೆಲ್ಲ ಹಿನ್ನೆಲೆ ಹೇಳಿ ಧರ್ಮರಾಜನಿಗೆ ನೀನು ಉಪದೇಶಿಸು, ಅವನ ದುಃಖವು ಹೋಗ್ಲಿ. ಮತ್ತೆ ನೋಡಿ ಎಲ್ಲ ಹೇಗಿದೆ ಅಂದ್ರೆ, ಅವನು ಸಾಕ್ಷಾತ್ ಯಮಧರ್ಮನ ವರಪ್ರಸಾದದಿಂದ ಹುಟ್ಟಿದವನು ಧರ್ಮರಾಜ, ಅಜಾತ ಶತ್ರು, ಹುಟ್ಟಿನಿಂದಲೇ ಅವನಿಗೆ ಯಾರು ಶತ್ರುಗಳಿಲ್ಲ. ಧರ್ಮವನ್ನು ಚೆನ್ನಾಗಿ ಬಲ್ಲವನು, ಚೆನ್ನಾಗಿ ಆಳಿದವನು, ತೋರಿಸಿದವನು ಧರ್ಮರಾಜನ ಇದು ಕೂಡ. ಅಂಥವನು ಭೀಷ್ಮನಿಂದ ಇವಾಗ ಕೇಳುವಂತಹದ್ದು, ಅದು ಯಾರು? ಭೀಷ್ಮನನ್ನು ಸಾಕ್ಷೀಭೂತವಾಗಿ ಇಟ್ಕೊಂಡು. ಹೀಗೆ ಇಲ್ಲಿಗೆ 49ನೇ ಅಧ್ಯಾಯ. 50ನೇ ಅಧ್ಯಾಯ. ಭೀಷ್ಮನು ಕೃಷ್ಣನನ್ನು ಸ್ತುತಿಸಿ ತನಗೆ ಸದ್ಗತಿ ಕೊಡಬೇಕೆಂದು ಪ್ರಾರ್ಥಿಸಿದ್ದು, ಕೃಷ್ಣನು ಅವನನ್ನು ಅನುಗ್ರಹಿಸಿ ಯುಧಿಷ್ಠನಿಗೆ ಧರ್ಮೋಪದೇಶ ಮಾಡುವಂತೆ ಹೇಳಿದ್ದು. ಈ 50ನೇ ಅಧ್ಯಾಯದನ್ನ ಮುಂದಿನ ವಾರ ನೋಡೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನಂದರಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಸ್ಥಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ. ನಮಸ್ಕಾರ.